ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಅಯ ಶುದ್ಧ ತ್ಯಾತೆ ಬ್ರಹ್ಮಲೋಕೇಶು ಪರಾಂತಕಾಲೆ ಪರಾಮೃತ ತಾತ್ಪರ್ಯ ಮುಚ್ಚತಿ ಸರ್ವೇ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ಈ ವೇದಾಂತ ವಿಜ್ಞಾನದ ಅರ್ಥವನ್ನ ನಿರ್ಧಾರ ಮಾಡಿದವರು ಯಾರು? ಯತಃ ಅಂದ್ರೆ ಯತಿಗಳು. ಯಾರು ವೇದಾಂತ ವಿಜ್ಞಾನದ ನಿಶ್ಚಿತವಾದಂತ ಅರ್ಥವನ್ನ ಯಾರು ಯತಿಗಳು ಆ ವೇದಾಂತದ ವಿಜ್ಞಾನದ ನಿಜವಾದ ಅರ್ಥವನ್ನ ಸಾರಾಸಾರ ವಿಷಯವನ್ನ ತತ್ವವನ್ನ ಆ ಗುಟ್ಟನ್ನ ಹೊರಗಿಡಿದವರು ಯಾರಂದ್ರೆ ಯತಿಗಳು. ಮಂತ್ರ ದೃಷ್ಟಾರರು ಅಂತಾರೆ. ಮಂತ್ರದಲ್ಲಿ ಕಂಡುಕೊಂಡಂತ ಸಾಕ್ಷಾತ್ ಆ ಮಂತ್ರಗಳು ಇದನ್ನ ಅರ್ಥವನ್ನ ನಿರ್ಧಾರ ಮಾಡೋದು. ಯೋಗ ಶುದ್ಧ ಸತ್ವ ಅರ್ಥಾತ್ ಅವ್ರು ಹೆಂಗಿರ್ತಾರ, ಅವ್ರು ಯೋಗದಿಂದ ಹೃದಯ ನಿರ್ಮಲ ಮಾಡಿಕೊಂಡವ್ರು ಶುದ್ಧ ಸತ್ವ. ಆ ಯತಿಗಳು ಹೆಂಗಿರ್ತಾರ, ತಮ್ಮ ಶುದ್ಧಾಂತ ಕಣಿಗಳು. ಅವರು ಪರಾಂತಕಾಲೇ ಚರಮಲೋಕದ ಕಾಲದಲ್ಲಿ, ಅಂತಿಮ ಕಾಲದಲ್ಲಿ ಬ್ರಹ್ಮಲೋಕಗಳಲ್ಲಿ ಪರಾಮೃತ ಬ್ರಹ್ಮಭೂತರಾಗಿ ಪರಿಮುಚ್ಚಂತಿ ಮುಕ್ತರಾಗುತ್ತಾರೆ. ಅಲ್ಲಿ ಬ್ರಹ್ಮಲೋಕದಲ್ಲಿ ಮುಕ್ತರಾಗ್ತಾರೆ ಅನ್ನೋದು ಅರ್ಥ ಹೇಳಿದ್ದೀನಿ. ಗುರುಗಳು ಬಂದ್ರು, ಮುಂದಿನ ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ರಾಮನವಮಿಯ ಶುಭಾಶಯಗಳು. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ರಾಮನವಮಿ ಆಚರಣೆ ಮಾಡಿ ಬಂದ್ವಿ. ಈಗ ಮಧ್ಯವತಿಯಲ್ಲಿ ಆ ರಾಮ ಎಲ್ಲರಿಗೂ ಶ್ರೀ ಜನ್ಮದಲ್ಲಿ ಆಗುವಂತ ಪ್ರವಚನವನ್ನು ಮುಂದುವರ್ಸೋಣ. ಹಿಂದಿನ ದಿವಸ ಒಂದು ಇಂಪಾರ್ಟೆಂಟ್ ಮಾತನ್ನ ಹೇಳಿದ್ರಪ್ಪ ಅವರು. ಈ ಪ್ಯೂರಿಫಿಕೇಶನ್ ಅಂದ್ರ ಅಂತಃಕರಣ ಶುದ್ಧಿ ಹೆಂಗಾಗ್ತದ? ಮನದೋಷ ವಿಕ್ಷೇಪ ಮತ್ತು ಆವರಣ ದೋಷ ನಿವೃತ್ತಿ ಆಗ್ಲಿಕ್ಕೆ ಸಹಾಯಕ ಆಗುವಾಗ ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಅಕಸ್ಮಾತ್ ಮಾಡಿ ಬರ್ಬೇಕು. 90% ನಿಯಮ ಖರೆ, ಯಾರು ಮಾಡ್ದಂಗ ಬಂದಿರ್ತಾರ ಕೆಲವು ಮಂದಿ. ಅಂತವ್ರು ಏನ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಶಾರ್ಟ್ಕಟ್ ಮೆಥಡ್ ಹೇಳ್ಕೊಟ್ರು ಅವರು. ನಮ್ಮ ರಾಗದ್ವೇಷಗಳನ್ನ ನಾವು ನಿಯಂತ್ರಣ ಹೆಂಗ್ ಮಾಡ್ಬೇಕು, ಹೆಂಗ ನಾವು ಅಂತಃಕರಣವನ್ನ ಶುದ್ಧಿ ಮಾಡ್ಕೋಬೇಕು ಅದನ್ನ ಹೇಳಿದ್ರಲ್ಲಿ. ಅದನ್ನ ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಮೊದಲನೇದು ರಿಫೈನ್ಮೆಂಟ್, ಅಂತಃಕರಣ ಶುದ್ಧಿ ಮಾಡೋದು ಮನದೋಷ ನಿವೃತ್ತಿಗಾಗಿ ರಾಗದ್ವೇಷಗಳನ್ನ ಪರಿವರ್ತನೆ ಮಾಡ್ಕೋಬೇಕು ಧರ್ಮ ಮತ್ತು ಅಧರ್ಮಕ್ಕೆ ಅನುಗುಣವಾಗಿ. ಧರ್ಮದ ಪ್ರಕಾರ ಏನು ಧರ್ಮ ನೀತಿ ಏನ್ ಹೇಳ್ತದ ಅದ್ರ ಪ್ರಕಾರ ನನ್ನ ರಾಗವನ್ನ ಪುರಸ್ಕರಿಸಬೇಕು. ಅಧರ್ಮದ ವಿರುದ್ಧ ದ್ವೇಷವನ್ನ ಮಾಡ್ಕೊಂತ ಹೋಗ್ಬೇಕು. ಸಾಮಾನ್ಯವಾಗಿರುವಂತಹ ರಾಗದ್ವೇಷಗಳನ್ನ ಧರ್ಮ ಅಧರ್ಮಕ್ಕೆ ಹೊಂದಿಸಿ ವಿಚಾರ ಮಾಡಿ ಆ ರಾಗದ್ವೇಷಗಳನ್ನ ನಿಯಂತ್ರಣ ಮಾಡ್ಕೊಂತ ಹೋದ್ರೆ ನಮ್ಮಲ್ಲಿದ್ದಂತ ಮನದೋಷ ನಿವೃತ್ತಿ ಆಗ್ತದೆ. ಮತ್ತೆ ಎರಡನೇದು ಏನ್ ಹೇಳಿದ್ರು, ಡಿಸ್ಎಂಪವರ್ಮೆಂಟ್ ಅಂತ ಹೇಳಿದ್ರು. ಡಿಸ್ಎಂಪವರ್ಮೆಂಟ್ ಅಂತ ಕನ್ನಡದಾಗ ಅಶಕ್ತೀಕರಣ. ಅಂದ್ರೆ ರಾಗದ್ವೇಷಗಳಲ್ಲಿ ಶಕ್ತಿ ಇರ್ತದ, ಆ ಶಕ್ತಿಯನ್ನ ಹರಣ ಮಾಡ್ಬಿಡುದು, ಇಲ್ದಂಗ್ ಮಾಡ್ಬಿಡುದು. ಹೆಂಗಪ್ಪ? ರಾಗದ್ವೇಷಗಳನ್ನ ನಾವು ಹೇಳಿದಂಗ ರಾಗದ್ವೇಷ ಅವು ಈಗ ಅದೇವಿ ನಾವು ವ್ಯವಹಾರದಾಗ ಅದೇವಿ ಅಂದ್ರೆ ರಾಗದ್ವೇಷಗಳು ಬರ್ತಾವ. ಅವು ಅವರ ನಿಯಂತ್ರಣ ಮಾಡಕ್ ಆಗುದಿಲ್ಲ. ಬಂದಾಗ ಅವು ಹೇಳಿದಂಗ ನಾವು ಕೇಳಬಾರ್ದು, ನಾವು ಹೇಳಿದಂಗ ಅವು ಕೇಳಬೇಕು. ಅದನ್ನ ಹೇಳಿದರು. ಕಾಫಿ ನನಗೆ ಕುಡಿಬೇಕು ಕಲಿಸಿದಾಗ ನಾ ಕುಡಿಬೇಕ ಹೊರತು ಕಾಫಿ ನನಗೆ ಕುಡಿ ಅಂದಾಗ ಕುಡಿಬಾರ್ದು ನಾವು. ಈ ರೀತಿ ರಾಗದ್ವೇಷಗಳನ್ನ ನಮ್ಮ ಏನದ ವಿಚಾರ ಶಕ್ತಿ, ಫ್ರೀ ವಿಲ್ ಅಂತ ವಿಚಾರ ಮಾಡೋ ಶಕ್ತಿ ಐತಿಲ್ಲ ನಮಗ್, ಆ ವಿವೇಕ ಶಕ್ತಿ ಐತಿಲ್ಲ, ಆ ವಿವೇಕ ಶಕ್ತಿಯಿಂದ ರಾಗದ್ವೇಷಗಳನ್ನ ನಿಯಂತ್ರಣ ಮಾಡಿ ನಮ್ಮ ವಿಕ್ಷೇಪ ದೋಷವನ್ನ ನಿವೃತ್ತಿ ಮಾಡ್ಕೋಬೇಕು. ಇನ್ನ ಮೂರನೇದು ಏನ್ ಹೇಳಿದ್ರು, ರಾಗದ್ವೇಷಗಳನ್ನ ಇನ್ನೊಂದು ರೀತಿಯಿಂದ ಕಂಟ್ರೋಲ್ ಮಾಡೋದು ಹೆಂಗ ಅಂತಂದ್ರ, ಈಗ ನಾನು ಕರ್ತ ನಾನು ಭೋಕ್ತ ಅಂತಿಕೊಂಡು ಅಜ್ಞಾನಕ ಅಂದಾಗ ಅದ. ಶಾಸ್ತ್ರ ಏನ್ ಹೇಳ್ತದ, ನೀ ಯಾರಪ್ಪ ಅಂತ ಹೇಳ ಅಕರ್ತ ಅಂತ ಹೇಳ್ತದ. ನೀ ಅಭೋಕ್ತ, ನೀ ಮಾನವನಲ್ಲ, ನೀ ಉಣ್ಣಾವನಲ್ಲ ಅಂತ ಹೇಳ್ತದ. ಆತ್ಮ ಅಕರ್ತ ಅಭೋಕ್ತ ಅಂತ ಹೇಳ್ತದ ಶಾಸ್ತ್ರ. ನಾನು ಕರ್ತ ಭೋಕ್ತ ಅಂತ ತಿಳ್ಕೊಂಡು, ಕರ್ತ ಭೋಕ್ತ ಯಾವ್ದು ರೀತಿ ಅಂದ್ರೆ ಶರೀರ ಕರ್ತ ಐತಿ,
ಅದು ಭೋಗ್ತಾ ಐತಿ. ಶರೀರ ಮನಸ್ಸು ಇವು ಏನದಾವು ಕರ್ತಾ ಭೋಗ್ತಾ ಅದಾವ. ಆದ್ರ ನಾವು ಅಜ್ಞಾಸ ಇರೋದ್ರಿಂದ ಅಜ್ಞಾನ ಕಾಲದಲ್ಲಿ ಆತ್ಮನೇ ಕರ್ತ ಆತ್ಮನೇ ಭೋಕ್ತ ಅಂತ ನಾವೇನ್ ತಿಳ್ಕೊಂಡಿವಿ. ಆ ಕರ್ತ ಭೋಕ್ತಗಳನ್ನ ನಾವ್ ಹೆಂಗ್ ನಿಯಂತ್ರಣ ಮಾಡ್ಕೋಬೇಕು ಅಂದ್ರ ಈಶ್ವರಾರ್ಪಣ ಬುದ್ಧಿ ಅನ್ನುವಂಥದ್ದನ್ನ ನಾವು ಅರ್ಪಿಸ್ಬಿಟ್ಟಿವಂದ್ರ ಕರ್ತಾಪನ ಹೋತು. ಈಶ್ವರಾರ್ಪಣ ಬುದ್ಧಿ ಆ ನಂತರ ಬಂದಂತ ಪ್ರಸಾದವನ್ನ ನಾನು ಏನ್ ಮಾಡ್ತೇನೆ ಅಂತಂತಂದ್ರ ಎರಡನೇದ್ದು ಈ ಹೋಗ್ತಾ ಕಳ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ತಾ ಬುದ್ಧಿ ಹೋಗ್ತೈತಿ. ಈಶ್ವರ ಪ್ರಸಾದ ಭಾವನ ಬಂತಂದ್ರ ಅವ ಕೊಟ್ಟಿದ್ದನ್ನ ತಿನ್ನ ನನಗೆ ಹೇಗೇನೈತಪ್ಪ. ಅದಕ್ಕ ಈಶ್ವರಾರ್ಪಣ ಬುದ್ಧಿ ಮತ್ತು ಈಶ್ವರ ಪ್ರಸಾದ ಬುದ್ಧಿ ಏನದ ಇವು ಎರಡು ಕರ್ತಾ ಭೋಕ್ತವನ್ನ ನಿಯಂತ್ರಣ ಮಾಡ. ಆ ನಂತರ ಈ ವ್ಯವಹಾರ ಅದ ಅಂದಾಗ ರಾಗದ್ವೇಷಗಳು ಸಮಾನ ಇದ್ದ ಸಹಜ ಬರ್ತಾವ. ಆ ರಾಗದ್ವೇಷಗಳು ಬರಬಾರ್ದು ಅನ್ನುವಂತ ನಂಬಿಕೆ ಆಗಿಲ್ಲದು. ಆ ಬಂದ ಮ್ಯಾಗ ಅವನ ನಿಯಂತ್ರಣ ಮಾಡುವುದು ನಂಬಿಕೆ ಆಗೈತಿ. ಅದಕ್ಕ ಏನದಪ್ಪ ಭಾವನೆಗಳು ಏನದಾವು. ಈ ನಾವು ವ್ಯವಹಾರಿಕ ಜೀವನವನ್ನು ಮಾಡ್ಬೇಕಾದ ಲೌಕಿಕ ಜೀವನ ಆಗಲಿ ವೈದಿಕ ಜೀವನ ಆಗಲಿ ಮಾಡ್ಬೇಕಾದಾಗ ಕೆಲವೊಂದು ಪರಿಸ್ಥಿತಿ ಒಳಗ ಕೆಲವೊಂದು ಸನ್ನಿವೇಶದೊಳಗ ಶರೀರದಲ್ಲಿ ಬದಲಾವಣೆ ಆಗ್ತದ, ನಮ್ಮ ನಡತೆ ಒಳಗೆ ಬದಲಾವಣೆ ಆಗ್ತದ. ಏನೋ ಒಂದ್ ಮಾತು ಯಾರ ಅಂದ್ರೆ ನಮ್ಮ ನಡತೆ ಬದಲಿ ಆಗಿಬಿಡ್ತದ. ಅಲ್ಲ ಯಾರೋ ಏನೋ ಅಂದ್ರಪ್ಪ ಬೈದ್ರು ಆಗ್ಲೇ ಇವ ಕತ್ತಿ ಅಂದ್ರ ಇವ ಕತ್ತಿನ ಆಗಿಬಿಡ್ತಾನ ನೋಡ್ರಿ. ಕತ್ತಿ ಅಂತ ಯಾರು ಅನ್ನೋಂಗಿಲ್ಲ. ಇವ್ ಎಲ್ಲಾರು ಬರ್ರಿ ಹೋಗ್ರಿ ಅಂತ ಮರ್ಯಾದೆ ಕೊಟ್ರ ಬಾಳ ಚಂದ ಮರಳ್ತಾನ ಇವ. ಯಾರೋ ಒಬ್ಬ ಕತ್ತಿ ಅಂದ್ರ ಯಾರಿಗಂದ ಕತ್ತಿ ಅವ ಯಾರಿಗಂದಾನೆ ಯಾರಿಗ ಗೊತ್ತು. ಇವ ಕತ್ತಿ ಆಗಿಬಿಡ್ತಾನ. ಒಮ್ಮಗಲೇ ಸಿಟ್ಟಿಗೆ ಎದ್ದು ಕಾಲ್ ಕೆದರಿ ಜಗಳಕ್ಕ ಬಂದ್ಬಿಡ್ತಾವ. ಕತ್ತಿ ಅನ್ನೋಂಗಿಲ್ಲ. ಈ ರೀತಿ ನಡತೆ ಒಳಗ್ ಬದಲಾವಣೆ ಆಗ್ಬಾರ್ದು. ಅವಕ್ಕ ಭಾವನೆಗಳಂತಾರ. ಈ ಭಾವನೆಗಳನ್ನ ಕೆಲವು ಮಂದಿ 4 ಭಾವನೆಗಳಂತ ಹೇಳ್ತಾರ, ಕೆಲವು ಮಂದಿ 6 ಭಾವನೆ ಹೇಳ್ತಾರ, ಕೆಲವು ಮಂದಿ 12 ಹೇಳ್ತಾರ, ಕೆಲವು ಮಂದಿ 27 ಭಾವನೆ ಹೇಳ್ತಾರ. ಇವು ಏನದಾವು ಭಾವನೆಗಳನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ವಿಶೇಷವಾಗಿ ಶಾಸ್ತ್ರದಾಗ 6 ಹೇಳ್ತೀವಿ. ಇವನ್ನ 12 ಮಾಡಿರೋರು ಅದ. ಅವು ಏನು ನಡತೆಗಳ ನನ್ನ ಶರೀರದಲ್ಲಿ ಆಗುವಂತ ಬದಲಾವಣೆ, ನನ್ನ ಮಾನಸಿಕವಾದಂತ ಬದಲಾವಣೆ, ನನ್ನ ನಡತೆಯಲ್ಲಿ ಆಗುವಂತ ಬದಲಾವಣೆ, ಆ ಸನ್ನಿವೇಶಕ್ಕೆ ತಕ್ಕ ಬದಲಾವಣೆ ಆಗ್ತದಲ್ಲ ಅವನ್ನ ನಿಯಂತ್ರಣ ಮಾಡ್ಕೋಬೇಕು. ಈಗ ಕೆಲವೊಮ್ಮೆ ಹೆದರಿಕೆ ಬರ್ತದ. ಇದು ಭಾವನೆ. ಹೆದರಿಕೆ ಅನ್ನುವಂಥದ್ದು ಒಂದು ಭಾವನೆ. ಆ ಹೆದರಿಕೆ ಬಂದಾಗ ಏನ್ ಧೈರ್ಯ ತಗೋಬೇಕು. ನಾನ್ ಯಾರಿಗೂ ಮನಸ ಕಾಯ ವಾಚ ಮನಸ ಕೆಟ್ಟದ್ದನ್ನು ಬಯಸಿಲ್ಲ, ನಾ ಯಾಕೆ ಹೆದರ್ಬೇಕು. ಒಂದು ಧೈರ್ಯ ಸಪೋರ್ಟ್ ತಗೋಬೇಕು. ಮಾನಸಿಕವಾಗಿ ಸಪೋರ್ಟ್ ತಗೋಬೇಕು. ಎಲ್ಲರಿಗೂ ಹೆದರ್ಕೊಂತಂದ್ರೆ ಏನು ಕೆಲಸ ಆಗೋದಿಲ್ಲ. ತಪ್ಪು ಮಾಡಕ್ ಹೋಗ್ಬಾರ್ದು. ಆ ಹೆದರಿಕೆ ನಮ್ಮ ಮೇಲೆ ಬಿಟ್ಟು ಹೋಗ್ತದೆ. ಎರಡನೇದು ಆಂಗರ್, ಸಿಟ್ಟು ಬರ್ತದ. ಸಿಟ್ಟು ಬಂದಾಗ 10 ಅಂಕಿ ಅಂತ ಹಂಗೇನಾದ್ರು ಒಂದು ಪರಿಹಾರ ಕಂಡ್ಕೋಬೇಕು. ಸಿಟ್ಟು ಬಂದೈತೆ ಇಮಿಡಿಯೇಟ್ ಆಕ್ಷನ್ ಮಾಡೋಂಗಿಲ್ಲ. ಸ್ವಲ್ಪ ತಡ್ಕೋಬೇಕು. ತಿತಿಕ್ಷಾ ಅಂತಾರ, ತಡ್ಕೋಬೇಕು. ದುಃಖ ಬರ್ತದ. ದುಃಖ ಬಂದೈತೆ ಅಂದ್ರೆ ಏನ್ ತಿಳ್ಕೋಬೇಕು, ಅದನ್ನ ಹೆಂಗ್ ಕಳ್ಕೋಬೇಕು. ದುಃಖ ಬಂದೈತಲ್ಲ, ಈ ಹಿಂದೆ ಇಂತ ದುಃಖ ಬಂದಿಲ್ಲ ನಿನಗೆ. ಬಂದಾವು. ಈಗ ಐತೆ ಅದು ಹಿಂದಿಂದು ಇಲ್ಲ. ಬರ್ತಾವಂದ್ರ ಹೋಗ್ತಾವಂದ್ರ ಮತ್ತು ಬರ್ತಾವ. ಯಾಕೆ ಹೋಗ್ಯಾವಂದ್ರ ಬರಾಕ ಹೋಗ್ಯಾವ. ಯಾಕೆ ಬರ್ತಾವಂದ್ರ ಹೋಗಾಕ ಬಂದಾವು. ಸ್ವಲ್ಪ ಶಾಂತಿ ಇರು. ಅವು ಬರ್ತಾವ ಹೋಗ್ತಾವ. ನೀ ಹಂಗ ಕಾಯಂ ಇರಾವ. ನೀ ಅವು ಬರು ಹೋಗು ಅದಾವ. ಹಂಗ ತಿಳ್ಕೊ. ಆಮೇಲೆ ಇನ್ನೊಂದ್ ಏನದ ಡಿಸ್ಕಸ್ಟ್ ಅಂತ ಯಾರು. ಡಿಸ್ಕಸ್ಟ್ ಅನ್ನೋ ಭಾವನಾ ಅಂದ್ರೆ ಏನೋ ಸ್ಟ್ರಾಂಗ್ ಡಿಸ್ಅಪ್ರೂವಲ್. ಅದಕ್ಕ ಏನದ ಯಾವ್ದೋ ಒಂದ್ ವಿಷಯ ಇರ್ತದ, ಅದಕ್ಕ ವಿರೋಧ ಮಾಡುದು. ಅದು ಏನದ ವಿರೋಧ ಸಹಜ ಮಾಡೋಂಗಿಲ್ಲ. ಅಗದಿ ಕಠಿಣ ರೀತಿಯಿಂದ ಅದನ್ನ ವಿರೋಧ ಮಾಡುದು. ಹಂಗ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಹಲವು ವಿಚಾರ ಇರ್ತಾವ. ನಮ್ಗೆ ತಿಳಿದಿದ್ದು ಖರೆ ಅಂತ ಅನ್ನುವಂತ ವಾದಿಸಬಾರ್ದು. ಅದು ಏನು ನಮ್ಮ ಭಾವನೆ ಐತಿ ಅದನ್ನ ಹತ್ತಿಕ್ಕೆ ಹೋಗ್ಬೇಕು. ಅದನ್ನ ಒಮ್ಮಗಲೇ ಎಕ್ಸ್ಪ್ರೆಸ್ ಮಾಡಕ್ ಹೋಗ್ಬಾರ್ದು. ಡಿಸ್ಕಸ್ಟ್ ಅಂತ ಸರ್ಪ್ರೈಸ್ ಏನೋ ಆಶ್ಚರ್ಯ ಆತಪ್ಪ. ಒಮ್ಮಗಲೇ ಆಶ್ಚರ್ಯ ಆದಾಗ ಆಶ್ಚರ್ಯವನ್ನ ವ್ಯಕ್ತಪಡಿಸಬಾರ್ದು. ಹೇಳ್ರಿ, ಈ ರೀತಿ ಭಾವನೆಗಳನ್ನ ನಿಯಂತ್ರಣ ಮಾಡುವಂತಾರ ಟ್ರಸ್ಟ್ ಅಂತ. ಟ್ರಸ್ಟ್ ಅಂತಂದ್ರೆ ಏನು? ಯಾವಾಗಲೂ ಕಣ್ಣು ಮುಚ್ಚಿ ನಂಬೋದು. ಅದು ಕೂಡ ಮಾಡ್ಬೇಡ್ರಿ. ಕಣ್ಣು ಮುಚ್ಚಿ ಯಾರನ್ನು ನಂಬೇಡ್ರಿ. Anticipation of senses of looking forward positively to something which is going to happen. ಮುಂದಾಗುವಂತ ಯಾವ್ದೋ ಒಂದು ಘಟನೆ ಇರ್ತದೆ. ಈಗ ಉದ್ರೇಕ ಆಗ್ತಾನ ಮನುಷ್ಯ. ಅದಾಗ್ತೈತಿ ಆಗುವಂತ ಲಕ್ಷಣ ಕಂಡು ಬಂದಾಗ ಉದ್ರೇಕಗೊಳ್ತಾನಲ್ಲ,
ಈ ರೀತಿ ನೀವು ಆಂಟಿಸಿಪೇಷನ್ ಉದ್ರೇಕಗೊಳ್ಳಬೇಡ್ರಿ. ಸಂತೋಷದ ಘಟನೆ ಆಗೋಕ್ಕಿಂತ ಮೊದಲ ಏನದ ಉದ್ವೇಗ ಒಳಗಾಗ್ಬೇಡ್ರಿ. ಈ ಭಾವನೆಗಳೆಲ್ಲ ನಿಯಂತ್ರಣ ನೀವು ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ ಅದೇ ಫ್ರೀ ಬಿಲ್ಲಿಗೆ ಅವಕಾಶ ಕೊಡ್ಬೋದು. ವಿವೇಕ ಶಕ್ತಿ ಹರಣ ಮಾಡಬಾರ್ದು. ಯಾವ್ದೇ ಕಾಮ ಇರ್ಲಿ, ಯಾವ್ದೇ ಕ್ರೋಧ ಇರ್ಲಿ, ವಿವೇಕ ಶಕ್ತಿ ಕಳ್ಕೊಳ್ಳೋದಂಗ ಅವನ್ನ ನಿಯಂತ್ರಣ ಮಾಡ್ಕೋಬೇಕು. ನಮ್ಮ ವಿವೇಕ ಶಕ್ತಿ ಹೆಚ್ಚಿಗೆ ಇರ್ಬೇಕು, ಅವುಗಳನ್ನ ಕಮ್ಮಿ ಮಾಡ್ಕೋಬೇಕು. ವಿವೇಕ ಶಕ್ತಿನ ಇಲ್ಲದಂಗ ಮಾಡ್ಕೊಂಡು ಸಿಟ್ಟಿನ ಕೈಯ ಬುದ್ಧಿ ಕೊಟ್ಟು ಏನ್ ಆಕ್ಷನ್ ಮಾಡ್ತೇವಿ, ಏನ್ ಕಾರ್ಯಗಳನ್ನ ಮಾಡ್ತೇವಿ, ಅವು ತೀರಾ ಬಾಲಿಶ ಅನಿಸ್ತಾವ, ತೀರಾ ಅಪಕ್ವ ಅನಿಸ್ತಾವ, ಇಮ್ಯಾಚ್ಯೂರ್ಡ್ ಅನಿಸ್ತಾವ. ಆದ್ರಿಂದ ಈ ರೀತಿ ನೀವು ಮಾಡಿದರಾದ್ರೆ ಒಂದು ರಿಫೈನ್ಮೆಂಟು, ಒಂದು ಡಿಸ್ಎಂಪವರ್ಮೆಂಟು, ಒಂದು ಡಿಸ್ಆರ್ಮಮೆಂಟ್. ರಿಫೈನ್ಮೆಂಟ್ ಅಂದ್ರೆ ಶುದ್ಧೀಕರಣ, ಅಂತಃಕರಣ ಶುದ್ಧೀಕರಣ. ಎರಡನೇದು ಡಿಸ್ಎಂಪವರ್ಮೆಂಟ್ ಅಂದ್ರೆ ಅಶಕ್ತೀಕರಣ, ಶಕ್ತಿಯನ್ನು ಇಲ್ದಂಗ್ ಮಾಡೋದು, ರಾಗದ್ವೇಷಗಳಿಗೆ ಶಕ್ತಿ ಇಲ್ದಂಗ್ ಮಾಡೋದು. ಆ ನಂತರ ಡಿಸ್ಆರ್ಮಮೆಂಟ್ ಅಂದ್ರ ಅವು ರಾಗದ್ವೇಷಗಳು ಏನಿದಾವ ಅವು ಅವಶಾಸ್ತ್ರಗಳು, ಆ ಶಾಸ್ತ್ರಗಳನ್ನ ವಿಸರ್ಜಿಸಿಬಿಡೋದು, ಅಂದ್ರ ಅವನ್ನ ಕಿತ್ ಒಗೆದ್ಬಿಡೋದು. ನಮ್ಮ ಫ್ರೀ ವಿಲ್ಗೆ ಹೆಚ್ಚಿಗೆ ಶಕ್ತಿ ಕೊಡೋದು. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಯಾರು ಏನಂದ್ರೆ ನಾ ಏನಂದ್ ನನ್ನ ಅಭಿಪ್ರಾಯ ಗಟ್ಟಿರ್ಕೊಂಡು. ಡಿಸ್ಆರ್ಮಮೆಂಟ್ ಅಂದ್ರೆ ರಾಗದ್ವೇಷಗಳ ಕೈಯಾಗ ಬುದ್ಧಿ ಕೊಡಬೇಡ್ರಿ. ನಿಮ್ ಕೈಯಾಗ ಬುದ್ಧಿ ಇಟ್ಕೊಳ್ರಿ, ನೀವ್ ಹೇಳಿದಾಗ ರಾಗದ್ವೇಷಗಳು ಕೇಳ್ಬೇಕು. ಹಂಗ ಇಟ್ಕೊಂಡಿದ್ದಾದ್ರೆ ಶಾಸ್ತ್ರಕ್ಕೆ ನೀವು ಬಂದಿದ್ರು ಸಾರ್ಥಕಾಗ್ತದ, ಗುಣ ಪರಿಣಾಮ ಆಗ್ತದೆ ಅಂತ ಹೇಳ್ಕೊಂತ ಬಂದ್ರು. ಮುಂದೆ ಯಥಯಾಹ ಅನ್ನುವಂತ ಮಾತನ್ನ ನೀನ್ ಹೇಳಿದ್ರು. ಏನಂತ? ಕರ್ಮಯೋಗ ಪ್ರಧಾನದಿಂದ ಜ್ಞಾನ ಯೋಗ ಪ್ರಧಾನ ಜೀವನವನ್ನು ನಡೆಸೋದು. ಅಂದ್ರೆ ಮೊದಲು ಕರ್ಮ ಪ್ರಧಾನ ಜೀವನ ನಡೆಸ್ತೀವಿ, ಆಮೇಲೆ ಉಪಾಸನ ಪರ ಜೀವನ ನಡೆಸ್ತೀವಿ, ಆ ನಂತರ ಜ್ಞಾನ ಯೋಗ ಪ್ರಧಾನ ಜೀವನ ನಡೆಸ್ತೀವಿ. ಪ್ರಧಾನ ಅಂದ್ರೆ ಏನ್ರಿ? ಅಂದ್ರೆ ಈಗ ಕರ್ಮಯೋಗ ಪ್ರಧಾನ ಅಂದ್ರೆ ಉಪಾಸನ ಮತ್ತು ಜ್ಞಾನ ಕಡಿಮೆ ಇರ್ತದೆ. ಉಪಾಸನ ಯೋಗ ಪ್ರಧಾನ ಅಂದ್ರೆ ಉಪಾಸನೆ ಹೆಚ್ಚಿಗೆ ಇರ್ತದ, ಕರ್ಮ ಕಮ್ಮಿ ಆಗ್ತದ, ಜ್ಞಾನ ಕಮ್ಮಿ ಆಗ್ತದೆ. ಮೂರನೇ ಹಂತದೊಳಗ ಅಂದ್ರೆ ಜ್ಞಾನ ಯೋಗ ಹೆಚ್ಚಿಗೆ ಇರ್ತದ, ಕರ್ಮ ಮತ್ತು ಉಪಾಸನ ಕಡಿಮೆ ಆಗ್ತಾವ. ಹಿಂಗ ಬದಲಾವಣೆ ಮಾಡ್ಕೊಂತ ಹೋಗುದೇನದಲ್ಲ, ಅದಕ್ಕೆ ಯಥಯಾಹ ಅಂತಾರೆ. ಅದು ಯಥಯಾಹ ಅಂದ್ರೆ ಏನು? ಋಷಿಗಳಾಗ್ರಿ, ಯತಿಗಳಾಗ್ರಿ, ವೈರಾಗ್ಯಶೀಲರಾಗ್ರಿ ಅನ್ನಂಗ, ಅಥವಾ ಮಾನಸಿಕವಾಗಿ ವೈರಾಗ್ಯಶೀಲರಾಗ್ರಿ, ಭೌತಿಕವಾಗಿ ಅಲ್ಲ. ಕ್ಯಾವಿ ಬಟ್ಟೆ ಹಾಕೋಬೇಕಲ್ಲ, ಮನ್ಸಿಗೆ ಕ್ಯಾವಿ ಹಾಕ್ರಿ ಅಂತ ಅರ್ಥ. ಈ ಮಾತನ್ನು ನೀನು ಇವತ್ತೇ ದಿವಸ ನೋಡ್ಬೇಕಾದಂತ ವಿಷಯ ಏನಪ್ಪ? ಸನ್ಯಾಸ ಯೋಗ ಅನ್ನೋ ಶಬ್ದದ ಅರ್ಥವನ್ನ ನೋಡ್ಬೇಕಾಗಿದೆ. ನಿನ್ನೆ ಇಷ್ಟು ವಿಚಾರವನ್ನ ಹೇಳಿದ್ದು ಇನ್ನೊಮ್ಮೆ ಹೇಳಿ ಮುಂದೆ. ಸನ್ಯಾಸ ಯೋಗ ಅಂದ್ರೆ ಏನು? The increase of Jnana Yoga means the decrease of Karma Yoga, because you cannot find time for both. ನಾವು ಜ್ಞಾನ ಯೋಗ ಹೆಚ್ಚಿಗೆ ಮಾಡ್ರಿ ಅಂದ್ರೆ ಏನು? ಶ್ರವಣ ಹೆಚ್ಚಿಗೆ ಮಾಡ್ರಿ. ಕಡಿಮೆ ಮಾಡ್ರಿ ಏನು ಅಂದ್ರೆ ಕರ್ಮಯೋಗ ಕಮ್ಮಿ ಮಾಡ್ರಿ, ಉಪಾಸನೆ ಯೋಗ ಕಮ್ಮಿ ಮಾಡ್ರಿ ಅನ್ನ. ಯಾಕ ಎಲ್ಲಾ ಮಾಡಿದ್ರೆ ಏನಾಕತ್ರಿ ಅಂತ ಕೇಳ್ಬೋದು ಯಾರಾದ್ರು. ಟೈಮ್ ನಿಮ್ಗೆ ಸಿಗೋದಿಲ್ಲ, ಜ್ಞಾನಕ್ಕೆ ಟೈಮ್ ಸಿಗೋದಿಲ್ಲ, ಆಯುಷ್ಯ ಜಾಸ್ತಿ ಇಲ್ಲ. ಯಾವಾಗ ಮುಖ್ಯವೇ, ಯಾವಾಗ ಯಮನ ಕರೆ ಬರ್ತಿದ್ದು, ಪ್ರಾರಂಭದ ಯಾವಾಗ ಕೊನೆ ಬರ್ತೈತಿ ಯಾರಿಗೂ ಗೊತ್ತಿತ್ತು. ಡೇಟ್ ಆಫ್ ಬರ್ತ್ ಗೊತ್ತೈತಿ, ಮೆಡಿಸಿನ್ ಮೇಲೆ ಡೇಟ್ ಆಫ್ ಬರ್ತ್, ಮ್ಯಾನುಫ್ಯಾಕ್ಚರ್ ಡೇಟ್, ಎಕ್ಸ್ಪೈರಿ ಡೇಟ್ ಅಂತ ಇರ್ತೈತಿ. ಎಲ್ಲೇ ಔಷಧದ ಮೇಲೆ, ಈ ಶರೀರದ ಮೇಲೆ ಡೇಟ್ ಆಫ್ ಬರ್ತ್ ಬರ್ದಾರ, ಆದ್ರೆ ಡೇಟ್ ಆಫ್ ಡೆತ್ ಬರ್ದಿಲ್ಲ. ಅದಿತ್ತಂದ್ರೆ ಇಲ್ಲಿ ಬಿಡಪ್ಪ, ನಮ್ಮ ಆಯುಷ್ಯ ಇನ್ನೂ 8 ವರ್ಷದ ಆರಾಮ್ ಮಾಡೋದು ಅನ್ಬೋದಾಗೈತಿ. ಆದ್ದರಿಂದ ನಾವ್ ಯಾವಾಗ ನಮಗ ಈ ಶರೀರಕ್ಕೆ ಸಾವದ, ಆತ್ಮನಿಗೆ ಸಾವಿರ್ತದೆ. ಆದ್ರೆ ಈ ಶರೀರ ನಮಗ್ ಸಾಧನೆ ಆಗೈತಿ ಜ್ಞಾನಕ್ಕ, ಮತ್ತೆ ಜ್ಞಾನಕ್ಕ ಸಾಧನೆ ಆಗೈತಂದ್ರೆ ಈ ಸಾಧನವನ್ನ ನಾವು ಕಾಯ್ಕೋಬೇಕಾಗ್ತದ. ಅದು ಇದ್ದಾಗ ಸಾಧನೆ ಮಾಡಕ್ ಬರ್ತದೆ. ಆದ್ದರಿಂದ ನಾವು ಹೆಚ್ಚಿನ ಟೈಮ್ ಜ್ಞಾನಕ್ಕೆ ಕಳಿಬೇಕು ಹೊರತು ಉಪಾಸನಾದಿಗಳ ಮತ್ತು ಕರ್ಮಯೋಗಾದಿಗಳನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಕತ್ತ. ಇದರ್ಥ ಲೌಕಿಕ ಜೀವನ ಬಗ್ಗೆ ಏನು ಹೇಳೇ ಇರಲಿಲ್ಲ. ನಮ್ಮ ಜೀವನ 60ರ ಮ್ಯಾಗ ಕರ್ಮಯೋಗ, ಉಪಾಸನ ಯೋಗ ಮತ್ತು ಜ್ಞಾನ ಯೋಗ ಇದ್ರಾಗನೇ ಇರ್ಬೇಕು. ಆಕ್ಚುಲಿ ನಮ್ಮ ಜೀವನವನ್ನ ನಮ್ಮ ಹಿರಿಯರು ಹೆಂಗ ನುಡಿಸ್ಯಾರ ಅಂತಂದ್ರೆ, ಈ ಕರ್ಮಯೋಗ ಜೀವನ ಯಾರಿಗೆ ಅಂತಂದ್ರೆ ಗೃಹಸ್ಥರಿಗೆ. ಕರ್ಮಯೋಗ ಜೀವನ ಯಾರಿಗೆ? ಗೃಹಸ್ಥರಿಗೆ. ಅಲ್ಲೇ ಕರ್ಮ ಹೆಚ್ಚಿಗೆ ಇರ್ತದ, ಉಪಾಸನ ಮತ್ತು ಜ್ಞಾನ ಕಮ್ಮಿ ಇರ್ತದ. 60 ಅಥವಾ 50 ಅಂತ ತಿಳ್ಕೊಡ್ರಿ. 100 ವರ್ಷದಾಗ ನಾವು 4 ಭಾಗ ಮಾಡಿದ್ವಿ ಅಂದ್ರೆ 25ನೇ ವರ್ಷಕ್ಕೆ ಮದುವೆ ಆದ ಅಂತ ತಿಳ್ಕೊಡ್ರಿ.
25ರಿಂದ 50ನೇ ವರ್ಷ ಒಂದು ಬ್ರಹ್ಮಚರ್ಯ ಆಶ್ರಮದ ಬರೀ ಕಲಿಯುವುದ ಬಿಟ್ಬಿಡ್ರ. ಗೃಹಸ್ಥಾಶ್ರಮ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಕರ್ಮಗಳು, ಕಡಿಮೆ ಉಪಾಸನ ಮತ್ತು ಕಡಿಮೆ ಜ್ಞಾನ. 51ರಿಂದ ಹಿಡಿದು 75ರವರೆಗೆ ಏನು ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮದಾಗ ಏನ್ ಹೆಚ್ಚಿಗೆ ಆಗ್ಬೇಕು? ಉಪಾಸನ ಹೆಚ್ಚಿಗೆ ಆಗ್ಬೇಕು, ಕರ್ಮಯೋಗ ಕಮ್ಮಿ, ಮತ್ತ ಉಪಾಸನ ಜಾಸ್ತಿ. ಅಂದ್ರೆ ಧ್ಯಾನ ಮಾಡೋದು, ಸಗುಣ ಧ್ಯಾನಾರ ಮಾಡ್ರಿ, ನಿರ್ಗುಣ ಧ್ಯಾನಾರ ಮಾಡ್ರಿ, ಇಷ್ಟಲಿಂಗ ಧ್ಯಾನಾರ ಮಾಡ್ರಿ, ನಿಮ್ಮ ಮನಿ ದೇವರ ಧ್ಯಾನಾರ ಮಾಡ್ರಿ, ಶಾಸ್ತ್ರ ಹೇಳಿದ ತತ್ವಪದದ ಶೋಧನೆಯ ಧ್ಯಾನಾರ ಮಾಡ್ರಿ. ನೀವು ಯಾವ ಹಂತದಾಗ ಅದೇ ಆ ಧ್ಯಾನವನ್ನ ಮಾಡ್ರಿ, ನಿಷ್ಕಾಮನೆಯಿಂದ ಮಾಡ್ರಿ. ಅಂತ ಕಡೆ ಏಕಾಗ್ರ ಆಗ್ತದ. ಆ ಜೀವನವನ್ನ ಹೊಂದ್ಕೊಳ್ಳಿಕ್ಕೆ 25 ವರ್ಷ ಅಂದ್ರೆ ಏನು? ವಾನಪ್ರಸ್ಥಾಶ್ರಮ. ಅಲ್ಲೇ ಕರ್ಮಯೋಗ ಕಮ್ಮಿ ಮತ್ತು ಜ್ಞಾನ ಯೋಗ ಕಮ್ಮಿ. ಏನ್ ಹೆಚ್ಚಿಗೆ? ಅಲ್ಲೇ ಉಪಾಸನಾ ಯೋಗ ಜಾಸ್ತಿ. 75ರಿಂದ ಅಂದ್ರೆ 76ರಿಂದ 100ರವರೆಗೆ ಏನ್ ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ಕೇವಲ ಜ್ಞಾನ. ಜ್ಞಾನ ಅಂದ್ರೆ ಏನ್ರಿ? ಶ್ರವಣ, ಮನನ, ನಿಧಿಧ್ಯಾಸನ. ಇವು ಮೂರು ಕೂಡಿಸಿಕನ ಜ್ಞಾನ ಅಂತೀವಿ ನಾವು. ಜ್ಞಾನ ಅಂದ್ರೆ ಲೌಕಿಕವಾದಂತ ಜ್ಞಾನ, ಈ ಪದಾರ್ಥ ಜ್ಞಾನ ಅಲ್ಲ. ಈ ಜ್ಞಾನ ಅಂದ್ರೆ ವೇದಾಂತ ಶಬ್ದದ ಏನ್ ಅರ್ಥ ಅಂತಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ. ಇವು ಮೂರು ಕೂಡಿಸಿ ನಾವು ಏನಂತೇವಿ? ಜ್ಞಾನ. ಅವನ್ನ ಹೆಚ್ಚಿಗೆ ಮಾಡ್ಬೇಕು. 100 ವರ್ಷ ಬದುಕಿದ್ರೆ ಈ ಜೀವನ. ಮತ್ತ ಈಗ ಭಾರತದೊಳಗ ಅವರೇಜ್ ಲೈಫ್ ಎಷ್ಟದ? ಯಾರು ಹೇಳ್ತೀರಿ? 70 ಅದ. 70 ಮಾಡ್ಬೇಕಾಗ್ತದೆ. ಆತ್ಮೀಯರೇ, 70 ಭಾಗ ಮಾಡಬೇಕಾಗ್ತದೆ. ಬಹಳ ಕಠಿಣ ಅದ. 25 ವರ್ಷ ಬೆಳೆದ ಮದ್ವಿ ಆಗಾಕ್ ಬರೋದಿಲ್ಲ. ಗಂಡು ಮಕ್ಕಳಿಗೆ 21, ಹೆಣ್ಮಕ್ಳಿಗೆ 18. 21 ವರ್ಷಕ್ಕೆ ಮದುವೆ ಆದ ಅಂದ್ರೆ ಎಷ್ಟು ಉಳಿತು? 20 ಇರ್ಕೊಡಿ. ಮುಂದೆ 50 ಉಳಿತು. 50ರಾಗ 3 ಭಾಗ ಮಾಡ್ರಿ. 16 ವರ್ಷದ ಹಾಕವ್ ನೋಡ್ರಿ. 17 ವರ್ಷದ ಹಾಕವ್ ಅಂದ್ರೆ 25 ಒಂದು 17. 25 ಒಂದು 17 ಎಷ್ಟಾಕತ್ರಿ? 42ಕ್ಕನ ಏನಾಗ್ಬೇಕು? 25ರಿಂದ 26ನಿಂದ ಹಿಡಿದು 42ನೇ ವಯಸ್ಸಿನ ಮಠ ಗೃಹಸ್ಥಾಶ್ರಮ. 43ರಿಂದ 17 60ನೇ ವಯಸ್ಸಿನ ಮಠ ವಾನಪ್ರಸ್ಥಾಶ್ರಮ. 61ರಿಂದ ಹಿಡಿದು 70 ಅಥವಾ 77, 75 ಮಠ ಏನು ಮ್ಯಾಗಿಂದ ಎಷ್ಟೈತಿ ಅದಷ್ಟು ಸನ್ಯಾಸಾಶ್ರಮ ಇಡ್ಬೇಕಂದ್ರೆ ಈಗ 60 ಬಂದೇ ಬಂದ್ರೆ ಈಗ ನಮ್ದು ಏನಿರ್ಬೇಕು? ಪ್ರಧಾನ ಇರ್ಬೇಕು, ಜ್ಞಾನ ಪ್ರಧಾನ ಜೀವನ ಇರ್ಬೇಕು. ಆಕ್ಟಿವ್ ಲೈಫ್ ಇರಬಾರ್ದು. ನಮ್ದು ಇಷ್ಟೊಳಗ ಆಕ್ಟಿವ್ ಲೈಫ್ ಮುಗಿಸ್ಕೊಂಡಿರ್ಬೇಕು. ಮಕ್ಕಳ ಮದುವೆ ಏನೇನ್ ಅದಾವು, ಜವಾಬ್ದಾರಿ ಅಂತ ಏನ್ ಅದಾವು. ಮಕ್ಕಳ ಮದುವೆ ಜವಾಬ್ದಾರಿ ಇರ್ತದೆ. ಯಾರ ಇದ್ರ ಬಗ್ಗೆ ವಿಚಾರ ಮಾಡಿಲ್ಲ ನಾವು. ಅಪ್ಪ ಅವ್ರು ಹೇಳ್ಯಾರು ನಮ್ಗೆ, ಮಕ್ಕಳ ಮದುವೆ ಮಾಡೋದು ನಮ್ ಜವಾಬ್ದಾರಿ ಅಂತ ಕೇಳಿದೇವಿ. ಇಲ್ಲ, ಜವಾಬ್ದಾರಿ ಅಲ್ಲ. ನೀವು ಬಾವ್ಯ ಬಿದ್ದಿರಂತ ಅವ್ರು ಬಾವ್ಯ ಕೆಡವರು ಹೆಂಗ? ಅವ್ರು ಮದುವೆ ಹಾಕ್ಯಾರ ಅಂದ್ರೆ ನೀವು ಮದುವೆ ಮಾಡ್ಬೇಕು. ಅವ್ರು ಒಲ್ಲೆ ಅಂದ್ರೆ ನೀವು ಮದುವೆ ಮಾಡೋದು ಅಲ್ಲ, ಕರ್ತವ್ಯ ಅಲ್ಲ ನಿಮ್ದು. ತಿಳ್ಕೊಡ್ರಿ ಅಂತ ಹೇಳ್ತಾರ ಅಪ್ಪ. ಆದ್ದರಿಂದ ಜವಾಬ್ದಾರಿ ಇರೋದ 60 ಮಟ್ಟ ಮುಗಿಸ್ರಿ. 60ರಿಂದ ಸನ್ಯಾಸ ಜೀವನ ಅಂತಂದ್ರೆ ಜ್ಞಾನ ಪ್ರಧಾನ ಜೀವನ ಮಾಡ್ರಿ ಅಂತ. ಸನ್ಯಾಸ ಅಂದ್ರೆ ಕ್ಯಾವಿ ಹಾಕೊಳ್ಳೋದಲ್ಲ. ಕ್ಯಾವಿ ಹಾಕೊಂಡ್ರು ಅಡ್ಡಿ ಇಲ್ಲ, ಆದ್ರ ಮಾನಸಿಕವಾಗಿ ಸನ್ಯಾಸ ಇರ್ಬೇಕು. ದೈಹಿಕ ಸನ್ಯಾಸ ಯಾವಾಗ್ಲೂ ಹೇಳಿಲ್ಲ, ಮಾನಸಿಕ ಸನ್ಯಾಸಕ್ಕೆ ಒತ್ತು ಕೊಟ್ಟೇವಿ. ಪಶು ಪಕ್ಷಿಗಳು ರೆಕ್ಕೆ ಬರೋ ಮಟ್ಟ ಅಷ್ಟೇ ಅವ್ ರೆಕ್ಕೆ ಹಾರ ಕಲಿಸ್ತಾವ. ಮುಂದ ಅವ್ನ ಹೊರಗೆ ಹಾಕ್ಬಿಡ್ತಾವ ಗೂಡು ಬಿಟ್ಟ. ನೀವ ಮಾಡ್ಕೋರಿ ಅಂತ. ಅಷ್ಟು ಸಹಿತ ನಮಗಿಲ್ಲ. ನಮಗ ಬಾಳ ರಾಗದ್ವೇಷ, ಮೋಹ ಬಾಳ ಐತ್ರಿ. ಮೋಹಕ್ಕೆ ಹಂಗ ಮಾಡ್ತೇವ್ ನಾವು. ಪಕ್ಷಿಗಳೇ ಯಾಕ್ರಿ ಫಾರಿನ್ನಾಗ 20 ವರ್ಷ ಆದ್ಮೇಲೆ ಹೊರಗೆ ಹಾಕಿಬಿಡ್ತಾರ. ತಂದೆ ತಾಯಿಗಳು ಹಾಕಿಬಿಡ್ತಾರ. ಪಕ್ಷಿ ಪ್ರಾಣಿಗಲ್ಲ, ಮನುಷ್ಯರ್ನ ಹೊರಗೆ ಹಾಕಲ್ಲ ನೋಡ್ರಿ ಫಾರಿನ್ದಾಗ. ಹೌದೌದು, ಬರಾಬರಿ. ಮಂಗಾರ ಅವ್ರು ಹೇಳಿದ್ದ 100% ಹೊರಗೆ ಹಾಕ್ತಾರಿ. ನೀವ ಲವ್ ಮಾಡ್ಕೋರಿ, ನಿಮ್ ಲಗ್ನ ನೀವ ಮಾಡ್ಕೋರಿ, ನಡ್ರಿ ಗೆಟ್ ಔಟ್ ಅಂತಾರ. ನಾವ್ ಹೆಣ್ಮಕ್ಳು ಹೊರಗೆ ಬಿಡುದಿಲ್ಲ. ನಮ್ ಕಡೆ ಅವರು ನೀವ ನೋಡ್ಕೊಡ್ರಿ ಅಂತ ಹೊರಗೆ ಹಾಕ್ತಾರ. ಫ್ರೀ ಸ್ವಾತಂತ್ರ್ಯ ಅವ್ರಿಗೆ. ನಾವು ನಿಮ್ಗೆ ಅಷ್ಟು ಸ್ವಾತಂತ್ರ್ಯ ಕೊಡುದಿಲ್ಲ, ನಿಮಗೆ ಪರತಂತ್ರ ಮಾಡುದಿಲ್ಲ, ಸ್ವಾತಂತ್ರ್ಯ ಕೊಡುದಿಲ್ಲ. 60ರೊಳಗೆ ಮುಗಿಸ್ರಪ್ಪ ಅಂತ ಹೇಳ್ತೀವಲ್ಲ. ನಿಮ್ಗೆ ಯಾರು ಬೇಡ ಅಂತ 60ರೊಳಗ ಮುಗಿಸ್ರಿ. ಇವೇ ನಮ್ಮ ಹುಡುಗ 60ಕ್ಕಿನ್ನ ವಯಸ್ಸಿಗೆ ಲಗ್ನ ಬಂದಿಲ್ಲ ಅಂದ್ರೆ ಏನ್ ಮಾಡುದು? 25 ವರ್ಷಕ್ಕೆ ಮದುವೆ ಆಗ್ಬೇಕು. 25 ವರ್ಷಕ್ಕೆ ಮದುವೆ 25ಕ್ಕೆ ಮದುವೆ ಆದ್ರ 27ಕ್ಕೆ ಮಗು ಆತಂದ್ರ 27ಕ್ಕೆ ಬಂದು 29ಕ್ಕೆ ಬಂದು ಮದುವೆ ಆತಂದ್ರ 60 ವರ್ಷಕ್ಕೆ ಮದುವೆ ಆಗೇ ಬಿಡ್ತಿರ್ತಾವ. ಲೇಟ್ ಆಗೋದ್ರೆ ಏನ್ ಮಾಡುದ್ರಿ? ಮಕ್ಕಳು ಅಂತಾರ ಮುಂದೆ. ಕೆಲವು ಮಂದಿಗೆ ಲಗ್ನ ಆಗುತ್ತೆ, ಮಕ್ಕಳಾಗೋದೇ ಇಲ್ಲ. 10 ವರ್ಷ 12 ವರ್ಷ ಮಕ್ಕಳಾಗೋದಿಲ್ಲ. ಅವಾಗ 60 ವರ್ಷಕ್ಕೆ ಅವನ ಮಗ ಇನ್ನ 15 ವರ್ಷ ಇರ್ತಾನೆ.
ಅಥವಾ 18 ವರ್ಷದಾಗ ಇರ್ತಾರ, 21 ವರ್ಷದಾಗ ಇರುವುದಿಲ್ಲ. ಆಮೇಲೆ 21 ವರ್ಷಕ್ಕೆ ಮದ್ವಿ ಮಾಡಂತೀರ, ನೀವು 21 ವರ್ಷಕ್ಕೆ ನೌಕರಿನೇ ಇರುದಿಲ್ಲ. ನೌಕರಿ ಇಲ್ಲ ಚೌಕರಿ ಯಾರು ಕೊಡ್ತಾರ್ರಿ ಅಂತ. ಇವೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳದಾವ. ಆದ್ದರಿಂದ ಆವಿಷ್ಕಾರ ಕಮ್ಮಿ ಆಗೈತಿ. ಇವೆಲ್ಲ ಸಮಸ್ಯೆಗಳು ಉಲ್ಬಣ ಆಗ್ಯಾವ. ಮೊದಲ ಲಘು ಆಗ್ತಿತ್ತು ಮದ್ವಿ, ಈಗ ಲೇಟ್ ಆಗತ್ತಾವ. ಎಂತ ಮದ್ವಿ ಮಾಡುವಂತವ್ರು ಲಘು ಮದ್ವಿ ಮಾಡೋರು ಈಗ 20, 26, 27, 28 ಮಟ ಮಾಡಾಕತ್ತಾರ. ಯಾಕ? ದುಡಿಬೇಕು, ತಮ್ಮ ಕಾಲ ಮೇಲೆ ಹಾ ರೀ 30 ಮೇಲೆ ಹೇಳ್ಬಿಟ್ಟ ನೋಡ್ರಿ. ಆಸೆ ಆಕಾಂಕ್ಷೆ ಹೆಚ್ಚಿಗೆ. ಈಗ ಮನಿ ಕಟ್ಟಿ ಅನಪಾ, ಸ್ವತಂತ್ರ ಮನಿ ಕಟ್ಟಿ ಅವ್ನ ನೌಕರಿ ಮಾಡಿ ಮನಿ ಕಟ್ಟಿದ ಮ್ಯಾಗ ಲಗ್ನ ಮಾಡೋದ ಕೆಲವು ಮಂದಿ. ಹಿಂದ ಆಸ್ತಿ ಹೆಪ್ಪಿದ್ದವರು ಹಾ ರೀ ಅವ್ರು ಏನೇನದ ಪ್ಯಾಕೇಜ್ ಎಟ್ಟದ ಮತ್ತ ಸ್ವಂತ ಮನಿ ಅದಾನೋ ಹೊಲ ಅದೇನೋ ಮನೆಗೆ ಅವ್ರ ಚೆಕ್ಲಿಂಗ್ ಪ್ರಕಾರ ಹೋಗ್ತಾರ. ಚೆಕ್ಲಿಸ್ಟ್ ಅಂತ ನಾವೇ ಚೆಕ್ಲಿಸ್ಟ್ ಮಾಡಿದ್ರಿ ಕಲ್ಯಾಣ ಶೆಟ್ರ. ABCD ಹಿಡ್ಕೊಂಡು ಚಟ್ಟ ಮಟ ಮಾಡಿದ್ದೆ, ನೆನಪಿಲ್ಲ. ಅದು ಏನ್ ಮಾಡಿದ್ದೆ ನೆನಪಿಲ್ಲ. A ಫಾರ್ ಏಜ್, A ಶುಡ್ ಬಿ ಲೆಸ್ ದೆನ್ ಹುಡುಗನ ಹುಡುಗಿಗೆ ಅಟ್ಲೀಸ್ಟ್ 4 ವರ್ಷ ಕಡಿಮೆ ಇರಬೇಕು ಏಜ್. B ಬ್ಯೂಟಿಫುಲ್ ಇರ್ಬೇಕು ಹುಡುಗಿ. C ಕ್ಯಾರೆಕ್ಟರ್ ಇರ್ಬೇಕು. D ಡಿಗ್ನಿಫೈಡ್ ಫ್ಯಾಮಿಲಿ ಇರ್ಬೇಕು. E ಎಜುಕೇಶನ್ ಇರಬೇಕು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬೇಕು. ಹಿಂಗ ಏನ್ ಹಿಡ್ಕೊಂಡು ಚಟ್ಟ ಮಟ ಮಾಡಿದ್ದೆ ನಾನು ಲಿಸ್ಟ್ ಮಾಡಿ ನೆನಪಾರೈತಿ. ಹಿಂಗ ಲಿಸ್ಟ್ ಇರ್ತಾವೆಲ್ಲ ಚೆಕ್ಲಿಸ್ಟ್. ಹುಡುಗಿಗೆ ನೌಕರಿ ಇರ್ಬೇಕು, ಹುಡುಗಿಗೆ ಹೊಲ ಇರ್ಬೇಕು, ಹುಡುಗ ಇಷ್ಟ ಇಟ್ಟಿರ್ಬೇಕು, ಹುಡುಗ ಬಾಡ್ಲಿ ಇರ್ಬೇಕು, ಹುಡುಗಿ ಹಿಂಗಿರ್ಬೇಕು, ಹುಡುಗಿ ಹಂಗಿರ್ಬೇಕು. ಚೆಕ್ಲಿಸ್ಟ್ ಪಾಸ್ ಆಗಿ ಬರೋದು ಬಹಳ ಕಠಿಣ ಐತಿ ಅಂತಾರ ಸುರೇಶ್ ಕಲ್ಯಾಣ ಶೆಟ್ಟಿ. ಇರ್ಲಿ, ನಮ್ಮದು ವಿಷಯ ಅದು. ಈಗ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಜ್ಞಾನ ಯೋಗವನ್ನ ಹೆಚ್ಚಿಗೆ ಮಾಡ್ರಿ, ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಕಡಿಮೆ ಮಾಡ್ರಿ ಅಂತ. ದಟ್ ಇಸ್ ವೈ ವಿ ಶುಡ್ ಸ್ವಿಚ್ ಓವರ್. ಇಟ್ ಇಸ್ ನಾಟ್ ಎ ಪಾಪಂ. ಇದು ಪಾಪ ಅಲ್ಲ ಅಂತ ನಾವು ಹೆಂಗ ಈಗ ಏನ್ ಹೆಂಗ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದಲಾವಣೆ ಆಗ್ಬೇಕು. ಪಾಪನಲ್ಲ ಅಂತ. ಭಗವಾನ್ ವಿಲ್ ಕಂಗ್ರ್ಯಾಚುಲೇಟ್ ಯು ಬಿಕಾಸ್ he wants you to grow from triangular format to binary format. ನೀವು ಈಗ ಮಗು ಬೆಳೆದ್ರೆ ತೊದಲ್ ರೂಢಿ ಮಾತಾಡ್ತೈತಿ. ಮಗು ತೊದಲ್ ರೂಢಿ ಮಾತಾಡಿದಾಗ ಆನಂದ ಪಡ್ತೇವಿಲ್ಲ ನಾವು. ಮಗು ಬೆಳೆಯಾಗತ್ತೈತಪ್ಪ. ಹಂಗ ನಾವು ಜೀವ, ಈಶ್ವರ, ಜಗತ್ತು ಈ 3 ಖರೆ ಅಂತ ಕುಂತಿರ್ತಾನ ನಾವು ಅಜ್ಞಾನ ಕಾಲ. ಜೀವನು ಖರೆ, ಜಗತ್ತು ಖರೆ, ದೇವರು ಖರೆ ಅಂತ 3 ಫಾರ್ಮ್ಯಾಟ್ ಕುಂತಿರ್ತಾನ. ಈಗ ಅವ ಬದಲಾವಣೆ ಆಗಿ 2 ಫಾರ್ಮ್ಯಾಟ್ ಬರ್ಬೇಕವ. ಜೀವ ಮತ್ತು ಈಶ್ವರ ಈ 2ಕ್ಕೆ ಬರ್ಬೇಕು. ಆ ಜಗತ್ತು ಅನ್ನೋದು ಏನೈತಿ ಅದು ಭ್ರಮ ಐತಿ ಅಂತ ಬಿಟ್ಬಿಡ್ಬೇಕಾದ. ಹೆಂಗಾರ ಮಾಡಿ ಬಿಡ್ರಿ, ಭ್ರಮ ಅಂತಾರ ಬಿಡ್ರಿ, ಮಿಥ್ಯಾ ಅಂತಾರ ಬಿಡ್ರಿ, ಅದು ತೋರ್ತೈತಿ ಬಿಸಿ ತೋರಿಕೆ ಅಂತಾರ ಬಿಡ್ರಿ, ಹೆಂಗಾರ ಬಿಡ್ರಿ. 2 ಫಾರ್ಮ್ಯಾಟ್ ಬರ್ಬೇಕು. ಅಲ್ಲಿಂದ ಮುಂದೆ 2 ಫಾರ್ಮ್ಯಾಟ್ ಹೋಗಿ ಒಂದೇ ಫಾರ್ಮ್ಯಾಟ್ ಬರ್ಬೇಕು. ಅಂದ್ರ ನಾನು ಆತ್ಮ ಅನ್ನೋ ಲೆವೆಲ್ಗೆ ಬರ್ಬೇಕು. ಇದು ಪ್ರಗತಿ. ಈ ಪ್ರಗತಿ ಇಲ್ಲ. ನಾವು 70 ವರ್ಷ ಆದ್ರೂ ಇನ್ನೂ 3 ಫಾರ್ಮ್ಯಾಟ್ ನಾಗನ 3 ಏನು ಜೀವ, ಜಗತ್ತು, ಈಶ್ವರ ಫಾರ್ಮ್ಯಾಟ್ ನಾಗನ ಅದೇವಿ ಅಂತ. ಹೊರಗ ದೇಹ ಹಠ ಬೆಳೆದೈತೆ, ಒಳಗೇನು ಬೆಳೆದಿಲ್ಲ. ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ನಿಮ್ಮ ಬೆಳವಣಿಗೆ ಆಗಿಲ್ಲ ಅಂತ ಕನ್ಸಿಡರ್ ಮಾಡ್ತಾವ. ನಿಮ್ದು ನೋಡ್ರಿ ದೇಹ ಬೆಳೆದದ, ಕೂದಲು ಬೆಳಗಾಗ್ಯಾವ, ಆದ್ರ ಒಳಗ ಏನದ ಆಧ್ಯಾತ್ಮಿಕ ಪ್ರಗತಿ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಕರ್ಮಯೋಗ ಮಾಡಿಲ್ಲ. ಯಾಕಾಗಿಲ್ಲ ಅಂದ್ರೆ ಉಪಾಸನ ಯೋಗ ಮಾಡಿಲ್ಲ. ಹೌ ಮೆನಿ ಡೇಸ್ ಆರ್ ಯು ಗೋಯಿಂಗ್ ಟು ಸ್ಪೀಕ್ ಲೈಕ್ ಎ rat when you are going to roar like a lion? ಎಲ್ಲಿ ಮಠ ಇದೇ ಹಂಗ ಚಿವ್ ಅನ್ಕೊಂತ ದುಃಖ ಬಂದಾಗ ಒದ್ದಾಡ್ಕೊಂತ ಇರ್ತೀರಿ. ಯಾವಾಗ ನೀವು ಹುಲಿಯಾಗಿ ನೀವು ಗರ್ಜಿಸುದಿಲ್ಲ ಅಂತ ಕೇಳ್ತಾರ ಅಪ್ಪೋರು. ಹುಲಿ ಆಗೋದು ಯಾವಾಗ ನೀವು? ಆತ್ಮ ಆಗೋದಂದ್ರೆ ಹುಲಿ ಆಗೋದು, ಇಲಿ ಆಗೋದಂದ್ರೆ ಜೀವನ ಆಗೋದು. ಜೀವ ಆಗಿ ಚಿವ್ ಬಿಡೋದು, ದುಃಖದಾಗ ಚಿವ್. ಅದ ಹಂಗ ಆತಿದ್ರಿ, ಹಿಂಗ ಅವ್ರ ಹಂಗ ಅಂದ್ರಿ, ಇವ್ರು ಹಿಂಗ ಅಂದ್ರಿ, ಚಿವ್ ಒದ್ರದು 2 ದಿವಸ ಅಂತ. ಹುಲಿಯಾಗಿ ಗರ್ಜಿಸೋದು ಯಾವಾಗ? ಆತ್ಮನ ಸ್ವರೂಪ ತಿಳ್ಕೊಂಡು ಆತ್ಮನಾಗಿ ನೀವು ಘರ್ಷಿಸುವುದು ಯಾವಾಗ? 60 ಆದ್ರೂ ಇನ್ನು ಚಿವ್ ಮಾಡಾಕತ್ತಿರೋ, ಏನ್ ಗರ್ಜನೆ ಮಾಡಾಕತ್ತಿರೋ ಯಾರ ಅಂತ ಕೇಳಾಕತ್ತಾರಪ್ಪ. ಹಂಗಾರೆ ಬೆಳವಣಿಗೆ ಯಾವಾಗ? ಇನ್ನ ಹಂಗಾರ 60ಕ್ಕೆ ಬಂದ ಹಿಂಗಾದ್ರೆ ಇನ್ನೇನು ಆವಿಷ್ಯ ಬಾಳೈತೇನು? ಇಲ್ಲ.
ದೇರ್ಫೋರ್ ಅಹಂ ಬ್ರಹ್ಮ ಅಸ್ಮಿ ಇಸ್ ನಾಟ್ ಎ ಪಾಪಂ ಅಂತಾರ್ರಿ. ಇಲ್ಲೇ ನಮ್ಮಲ್ಲೇ ಒಬ್ರು ಮನ್ಯಾಗ ದೊಡ್ಡವ್ರ ಮನಿ ಮತ್ತೆ ಸಣ್ಣವ್ರಲ್ಲ, ಹೆಸರು ಹೇಳಕ್ ಹೋಗುದಿಲ್ಲ, ಮೇಲೆ ನಾವು ಪ್ರವಚನ ಹೇಳ್ತಿದ್ರು ಅಪ್ಪ ಅವ್ರು ನಮ್ಗೆ ಭೇದ ಅಂತ. ಕೆಳಗಿದ್ದವರು ಒಳ್ಳೆ ಅವರು ಸ್ಥಿತಿಮಾನರು, ಒಳ್ಳೆ ಜಾತಿಯಿಂದ, ಒಳ್ಳೆ ಸಂಸ್ಕಾರವಂತರು, ಒಳ್ಳೆ ಉದ್ಯೋಗದಾಗಿದ್ದವರು, ಎಲ್ಲ ಖರೆ. ಆದ್ರೆ ಮ್ಯಾಗ ಅವರು ಅದ್ವೈತ ಹೇಳ್ತಾರಂದ್ರೆ ಈ ಕಿವ್ಯಾಗ ಹಳ್ಳಿ ಇಟ್ಕೊತಿದ್ರು. ಕಿವ್ಯಾಗ ಹಳ್ಳಿ ಕೇಳಬಾರ್ದು, ದೇವ್ರು ತಾವು ಬಂದ ಅಂತಾರ, ಈ ಮಾತು ಪಾಪ, ಇದು ಕೇಳಬಾರ್ದು, ಕಿವ್ಯಾಗ ಹಳ್ಳಿ ಹಾಕೋತಿದ್ರು. ನಾವು ನೋಡಿದ್ದೆ ಉದಾಹರಣೆ. ಹಂಗ ಯಾರಾದ್ರೂ ಈಗ ನಾವು ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ರೂಮರ, ಇದು ಇಂಥ ಪಾಪ ಗಲ್ಲ ಬಡ್ಕೋರಿ ಅನ್ಬಾರ್ದಂಗ ಅನ್ಬಾರ್ದು. ಕೃಷ್ಣ says in verse number 7.17 of Bhagavad Gita that among the 4 types of bhaktas, Advaita Jnani is the greatest one. 7ನೇ ಅಧ್ಯಾಯ 17ನೇ ಶ್ಲೋಕದಾಗ ಭಗವಂತ 4 ಮಂದಿ ಭಕ್ತರನ್ನ ಡಿವೈಡ್ ಮಾಡ್ಯಾನ. ಅದ್ರಾಗ ಜ್ಞಾನಿ ಭಕ್ತ ಶ್ರೇಷ್ಠ ಅದಾನ, ಅದ್ವೈತ ಭಕ್ತ ಜ್ಞಾನಿ ಏನದಲ್ಲ ಅವ ಶ್ರೇಷ್ಠ ಅಂತ ಹೇಳ್ತಾನೆ. ಮತ್ತೆ ನೀವು ಗಲ್ಲ ಪಡ್ಕೋತಿರಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನಗತ್ತಾರ ಮಾರಾಯ, ಅದು ಕೇಳಾಕ್ ಸದಾ ಆಗುದಿಲ್ಲ, ಕಿವ್ಯಾಗ ಹಳ್ಳಿ ಇಟ್ಕೋರಿ ಅಂತ. Krishna embraces the Jnana Khanda. Therefore, you should not feel uncomfortable about it. ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯಗಳನ್ನ ಕಿವಿಗೆ ಬಿದ್ದಾಗ ಕಿವ್ಯಾಗ ಹಳ್ಳಿ ಇಟ್ಕೋಬೇಡ್ರಿ, ಕಿವಿಯನ್ನ ಅಳಿಸಿ ಅದರ ಅರ್ಥವನ್ನ ಕೇಳ್ರಿ ಅಂದಂಗ. ಮುಂದಿನ ವಾಕ್ಯ ಯಾವ್ದಂತ, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತ ಶಬ್ದ, ಅದ್ರ ಬಗ್ಗೆ ಮಾತಾಡ್ತಾರೆ. They practice Shravanam and Mananam of the Vedanta. Vedanta Vijnana means Vedanta Shastra. Vedanta Vijnana ಅಂದ್ರೆ ವೇದಾಂತ ಶಾಸ್ತ್ರ. ಉಪನಿಷತ್ತುಗಳಲ್ಲಿ ಹೇಳಿದಂತ ಬ್ರಹ್ಮ ವಿದ್ಯೆಗೆ ವೇದಾಂತ ಶಾಸ್ತ್ರ ಎಂದು ಕರೆಯುತ್ತಾರೆ. ಅರ್ಥ ಏನ್ ಹೇಳ್ತಾವ ವೇದಾಂತ ಶಾಸ್ತ್ರಗಳು, ಅವುಗಳ ಸಂದೇಶ ಏನು, ಏನ್ ಹೇಳಕ್ ಹೊಂಟಾವ್ರಿ? ವೇದಾಂತದ ವಾಕ್ಯಗಳು, ವೇದಾಂತ ಶಾಸ್ತ್ರಗಳು ಏನ್ ಹೇಳಕ್ ಹೊಂಟಾವ? The central message of Vedanta is that Brahman alone is Satyam and Anatma is Mithya. ಏನ್ ಹೇಳಕೊಟ್ಟಾವು ಅಂತಂದ್ರ, ಅವು 10 ಇರ್ಲಿ 100 ಇರ್ಲಿ ಉಪನಿಷತ್ತುಗಳು ಏನ್ ಹೇಳಕೊಟ್ಟಾವು? ಬ್ರಹ್ಮ ಒಂದ ಸತ್ಯ, ಆ ಬ್ರಹ್ಮ ಒಂದ ಬಿಟ್ಟು ಉಳಿದೆಲ್ಲ ಏನದ ಮಿಥ್ಯ, ಅನಾತ್ಮ ಎಲ್ಲ ಮಿಥ್ಯ ಅದ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಆ ಜೀವನು ಪರಬ್ರಹ್ಮ ಸ್ವರೂಪನೇ ಇದ್ದಾನೆ. ಆತ್ಮ ಅಂದ್ರೆ ಏನು? ನಾನೇ ಆತ್ಮ, ಅಹಂ ಆತ್ಮ. We say that is the central message of the Vedanta because this should be clearly understood to implement. ನಮ್ಮ ನಿತ್ಯ ಜೀವನದಾಗ ನಾವು ಅಜ್ಞಾನ ಕಾಲದಾಗ ನಾನು ಅಂದ್ರೆ ದೇಹ ಮನಸ್ಸು ಅಂತ ಹೆಂಗ ಭಾವ ಮಾಡಿವೋ, ಅದ ಜ್ಞಾನ ಕಾಲದಲ್ಲಿ ಇವೆಲ್ಲಕ್ಕೂ ಸಾಕ್ಷಿಯಾಗಿರುವಂತಹ ಆ ವ್ಯಾಪಕ ಚೇತನವಾದಂತಹ ಚೇತನ ಆತ್ಮ ಏನದ, ಅದೇ ದೇವ್ರು, ಅದೇ ನಾನು ಅಂತ ತಿಳ್ಕೊಳ್ಳುವಂತ ಸಾಮರ್ಥ್ಯ ಬರ್ಬೇಕಾಗ್ಯದ. ಯಾಕ? ಹಂಗ ಗಟ್ಟಿತನ ಇದ್ರ ನಮಗ ದುಃಖಗಳನ್ನ ಬಿಟ್ಟು ಓಡೋಕಾವ, ಅತ್ಯಂತ ದುಃಖದ ನಿವೃತ್ತಿ ಆಗ್ತದ, ಪರಮಾನಂದ ಪ್ರಾಪ್ತಿ ಆಗ್ತದ. ಇಲ್ಲಾಂದ್ರೆ ಆಗುದಿಲ್ಲ ಆತ್ಮೀಯರೇ, ತಿಳ್ಕೊಳ್ರಿ. ಇಟ್ ರಿಕ್ವೈರ್ಸ್ ಎ ಟ್ರೆಮೆಂಡಸ್ ಕರೇಜ್ ಟು ಸೇ ದಿಸ್ ಅಂಡ್ ಪ್ರಾಕ್ಟೀಸ್. ಈ ಮಾತನ್ನ ಹೇಳಿ ಅದನ್ನ ಅರಗಿಸ್ಕೊಂಡು ಅದನ್ನ ದಕ್ಕಿಸ್ಕೋಬೇಕಂದ್ರ ಬಹಳಷ್ಟು ಧೈರ್ಯ ಬೇಕಾಗ್ತದ, ಬಹಳಷ್ಟು ಶ್ರವಣ ಮಾಡ್ಬೇಕಾಗ್ತದ, ಬಹಳಷ್ಟು ನಿಷ್ಪಕ್ಷಪಾತವಾಗಿ ಶಾಸ್ತ್ರವನ್ನ ತಿಳ್ಕೋಬೇಕಾಗ್ತದ. ಹಂಗ ಅನ್ನಕ್ ಬರುದಿಲ್ಲ. There are other supportive messages such as Annamaya Kosha etc. but these are only to assist us in understanding the central message and they are not primary message. ಮಹಾವಾಕ್ಯಗಳು ಅವಾಂತರ ವಾಕ್ಯಗಳು ಅಂತ ಶಾಸ್ತ್ರದಲ್ಲಿ 2 ಬರ್ತಾವ. ಮಹಾವಾಕ್ಯಗಳು ಏನ್ ಹೇಳ್ತಾವ ಅಂದ್ರೆ ಜೀವ ಬ್ರಹ್ಮರಲ್ಲಿ ಅಭೇದವನ್ನ ಹೇಳ್ತಾವ. ಅವಾಂತರ ವಾಕ್ಯಗಳು ಏನ್ ಹೇಳ್ತಾವು ಅಂತಂದ್ರ ಪಂಚಕೋಶ ವಿವೇಕದಾಗ ಅನ್ನಮಯ ಕೋಶ ಹೇಳ್ತೈತಿ ಅನಾತ್ಮ. ಅದನ್ನ ಬಿಡಾಕ್ ಹೇಳಾಗತ್ತೈತೆ ಹೊರತು ಹೇಳಾಕ್ ಹೇಳಾಗತ್ತಿಲ್ಲ, ಹಿಡ್ಕೊಳಕ್ ಹೇಳಾಗತ್ತಿಲ್ಲ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ 5 ಕೋಶಗಳು ಅದಾವು ಅಂತ ಶಾಸ್ತ್ರ ಹೇಳ್ತೈತಿ. ಅಂದ್ರ
ಅವು ಖರೆ ಅದಾವಂತಲ್ಲ, ಮಿಥ್ಯ ಅದಾವ ಅಂತ ಹೇಳಿ ಅಧ್ಯಾರೋಪ ಮಾಡಿ ಅಪವಾದ ಮಾಡಾಕ ಹೇಳಾಗತ್ತದ. ಯಾಕಂದ್ರೆ ಅವುಗಳನ್ನೇ ನಾವು ಅಂತ ತಿಳ್ಕೊಂಡ್ ಕುಂತೀವಿ. ನಾವು ಅವುಗಳನ್ನ ಬಿಡಿಸಾಕ ಹೇಳಾಗತ್ತದ. ಅವುಗಳಲ್ಲಿ ನಾನು ಅಂತ ಏನು ಭಾವ ಮಾಡೇವಿ, ಭ್ರಮಾತ್ಮಕವಾದಂತ ಜ್ಞಾನವನ್ನ ತೆಗಿಲಿಕ್ಕೆ ಅವುಗಳ ಬಗ್ಗೆ ವೇದಾಂತ ಹೇಳ್ತದ. ಅದಾವ ಅಂತ ಹೇಳುದಿಲ್ಲ. ಇದು ಮುಖ್ಯವಾದ ವಿಚಾರ ಅಲ್ಲ. ಅನ್ನಮಯ ಕೋಶ ಹೇಳುವುದು ವೇದಾಂತದ ಮುಖ್ಯ ವಿಚಾರ ಅಲ್ಲ. ಜೀವ ಪರಮಾತ್ಮನ ಸ್ವರೂಪದ ಅಂತ ಹೇಳುವುದು ವೇದಾಂತ ವಾಕ್ಯಗಳ ಮುಖ್ಯವಾದ ವಿಚಾರ. ವೇದಾಂತ doesn't ask us to hurry up. It asks us to take our own time, but in the end everyone will have to achieve the binary format. ನೋಡ್ರಿ, ಅವಸರ ಮಾಡಬೇಡ್ರಿ ಅಂತ ವೇದಾಂತದೊಳಗೆ. ಅವಸರ ಬೇಕಾಗಿಲ್ಲ, ಅಭ್ಯಾಸ ಮಾಡ್ರಿ. ನಿಮ್ಮ ಸಮಯ ನೀವು ತಗೊಳ್ರಿ. ಕೆಲವು ಮಂದಿಗೆ ಲಘುನ ಆಗ್ಬೋದು, ಕೆಲವು ಮಂದಿಗೆ ಲೇಟ್ ಆಗ್ಬೋದು. ಈ ಟ್ರಯಾಂಗುಲರ್ ಫಾರ್ಮ್ಯಾಟ್ ಇಂದ 2 ಫಾರ್ಮ್ಯಾಟಿಗೆ ಬರ್ರಿ. ಆ ಮುಂದೆ 2 ಫಾರ್ಮ್ಯಾಟ್ 1 ಫಾರ್ಮ್ಯಾಟಿಗೆ ಬರ್ಬೇಕಾಗ್ತದೆ. ಅಂದ್ರೆ ನೀವು ಸರಿಯಾದ ಟ್ರ್ಯಾಕ್ ನಾಗದಿರಿ ಅಂತ ಅರ್ಥ. ಇಲ್ಲಾಂದ್ರೆ ದಾರಿ, ನಮ್ಮ ಸಾಧನೆ ದಾರಿ ಒಳಗಿಲ್ಲ, ಎಲ್ಲೋ ಚೇಂಜ್, ಎಲ್ಲೋ ಫರಕ್ ಆಗೈತಿ, ಎಲ್ಲೋ ತಪ್ಪೇವಿ, ಆಗ ಗುರಿ ಮುಟ್ಟೋದಿಲ್ಲ ಅಂತ ತಿಳ್ಕೊಂಡು ನಾವು ಗುರಿ ಮುಟ್ತೇವೆ ಇಲ್ಲ ಅನ್ನೋದು ನಮ್ಗೆ ಖಾತ್ರಿ ಆಗ್ಬೇಕಂದ್ರೆ ನಾವು ಟ್ರಯಾಂಗುಲರ್ ಫಾರ್ಮ್ಯಾಟ್ ಇಂದ ಬೈನರಿ ಫಾರ್ಮ್ಯಾಟಿಗೆ ಬರ್ಬೇಕು. ಜೀವ ಜಗತ್ತು ಈಶ್ವರನ ಫಾರ್ಮ್ಯಾಟ್ ನಿಂದ ಜೀವ ಈಶ್ವರಕ್ಕೆ ಬರಬೇಕು. ಆಮೇಲೆ ಜೀವ ಈಶ್ವರದೊಳಗೆ ಬರೀ ಈಶ್ವರತ್ವ, ಪರಮಾತ್ಮ ಬ್ರಹ್ಮಸ್ಮಿ ಎನ್ನುವಂತ ಒಂದೇ ಒಂದು ಖಂಡ ಜ್ಞಾನಕ್ಕೆ ಬರ್ಬೇಕು. ಇದು ನಿಮಗ ಮೈಸೂರಿಂದ ಅಥವಾ ಹುಬ್ಬಳ್ಳಿಯಿಂದ ಬೆಂಗಳೂರು ಹೊಂಟಿದೆ ಅಂದ್ರೆ 450 ಕಿಲೋಮೀಟರ್ ಮೈಲಿಗಳು ತೋರಿಸ್ಕೊತ ಹೋಗ್ತದೆ. ಬೆಂಗಳೂರು ಮೊದಲು ಹುಬ್ಬಳ್ಳಿ ಬಿಟ್ಟಾಗ 450 ತೋರಿಸ್ತದೆ. ನೀವು ಹಾವೇರಿಗೆ ಹೋದ್ರಂತಂದ್ರೆ 375 ತೋರಿಸ್ತದೆ ಕಿಲೋಮೀಟರ್ ಮೈಲಿಗಲ್. ಅವಾಗ ನಾವು ಸಮೀಪದೇವಿ, ಅಲ್ಲೇ 450 ಕಿಲೋಮೀಟರ್ ಇದ್ವಿ. ಈಗ 375 ಕಿಲೋಮೀಟರ್ ಅಂದ್ರೆ ನಾವು ಬೆಂಗಳೂರಿಗೆ ಹೋಗುವ ಹಾಜಾಗದೇವಿ. ಹರಿಹರಕ್ಕೆ ಬಂತಂದ್ರೆ 200 ಕಿಲೋಮೀಟರ್ ತೋರಿಸ್ತದೆ. ದಾವಣಗೆರೆ ಬಂತಂದ್ರೆ ಅವಾಗ ನಾವು ತಿಳ್ಕೋಬೇಕು ನಾವು ಸಮೀಪ ಹೊಂಟೇವಿ ಅಂತ ತಿಳ್ಕೊಳಕ. ಇವು ಮೈಲ್ಗಳಿದ್ದಂಗೆ. ಯಾವ ಈ ಟ್ರಯಾಂಗುಲರ್ ಫಾರ್ಮ್ಯಾಟ್ ಇಂದ ಬೈನರಿ ಫಾರ್ಮ್ಯಾಟ್, ಬೈನರಿ ಫಾರ್ಮ್ಯಾಟ್ ಇಂದ ಸಿಂಗುಲರ್ ಫಾರ್ಮ್ಯಾಟಿಗೆ ಬಂದ್ವಿ ಅಂದ್ರೆ ನಾವು ಸಮೀಪ ಅದೇವಿ. ನಾವು ಯೋಗ್ಯವಾದ ದಾರಿಯಲ್ಲಿ ನಮ್ಮ ಪ್ರಗತಿ ನಡೆದದ, ನಮ್ಮ ಸಾಧನೆ ಸರಿ ಇದೆ. ಇಲ್ಲಾಂದ್ರೆ ಹಂಗಾಗ್ಬೇಕಂದ್ರೆ ನಾವೆಲ್ಲೋ ಸಾಧನೆ ಮಾಡಿದ್ರೆ ತಪ್ಪೇವಿ. ನೋಡ್ಕೋಬೇಕು, ಕೇಳ್ಬೇಕು. ದಾರಿ ಹೋಗತ್ತೇನ್ರಿ, ಇದು ಬೆಂಗಳೂರಿಗೆ ಕೇಳ್ತೇವಲ್ಲ, ಹಂಗ ಇದು ಮೋಕ್ಷಕ್ಕೆ ಹೋಗತ್ತೇನ್ರಿ ಅಂತ ಬಲ್ಲವ್ರನ್ನ ಕೇಳ್ಬೇಕು. ಯಾರು ಮೋಕ್ಷವನ್ನ ಸ್ಥಿತಿಯನ್ನ ಅನುಭವ ಮಾಡ್ತಿರ್ತಾರ ಗುರುಗಳು, ನಮ್ ಸಾಧನೆ ಒಳಗೆ ಹಿಂಗ ಆಗತ್ತೈತ್ರಿ, ನಾವು ಯೋಗ್ಯ ದಾರಿಗೆ ಅದೇವೋ ಏನೋ ಬದ್ಲಿ ಮಾಡ್ಕೋಬೇಕು ಅಂತ ಕೇಳ್ರಿ ಅಂತಾರ. ಕೇಳಿ ನಮ್ಮ ದಾರಿಯನ್ನ ಬದಲಾವಣೆ. ಯಾಕಂದ್ರೆ ನಾವು ದಾರಿ ತಪ್ಪು ಸಾಧ್ಯತೆ ಅದ. ಯಾರ್ಯಾರ್ದೋ ಮಾತು ಕೇಳ್ತೀವಿ, ಯಾರ್ಯಾರ್ದೋ ಚಲೋ ಅನಿಸ್ತಾವ ಮಾತು, ಬಾಳ ಚಂದ ಮಾತಾಡ್ತಾರ್ರಿ, ರುಚಿ ಮಾತು ಮಾಡ್ತಾರ. ರುಚಿ ಬೇಕಾಗಿಲ್ಲ, ನಮ್ಗೆ ಹಿತ ಬೇಕಾಗೈತಿ, ತಿಳ್ಕೊಡ್ರಿ. ಮುಂದ ಪರಾಮೃತ ಭವಂತಿ, ದೇ ಆಲ್ ಬಿಕಮ್ ಒನ್ ವಿತ್ ಬ್ರಹ್ಮನ್. ಒಂದಾಗ್ತಾರ, ಬ್ರಹ್ಮನವನಿಗೆ ಒಂದಾಗ್ತಾರ. ವಿಚ್ ಈಸ್ ದ ಪರಂ, ದ ಅಬ್ಸಲ್ಯೂಟ್ ರಿಯಾಲಿಟಿ ದಟ್ ಬಿಕೇಮ್ ಇಮ್ಮಾರ್ಟಲ್. ನೋಡ್ರಿ, ಯಾವಾಗ ಒಂದಾಗ್ತಾರ ಅವಾಗ ಅಮೃತತ್ವ ಪ್ರಾಪ್ತಿ. ಯಾವಾಗ ಒಂದಾಗ್ತದ್ರ ಅವಾಗ ಪರಮಾತ್ಮನ ಪರಬ್ರಹ್ಮ ಸ್ವರೂಪ ತಿಳಿದ್ಬಿಡ್ತದ. ದೇ ಅಟೇನ್ ಜೀವನ್ ಮುಕ್ತಿ. ಅಂದ್ರೆ ಜೀವನ್ ಮುಕ್ತಿ ಅಂದ್ರೆ ಜೀವ ಇದ್ದಾಗನ ಮುಕ್ತಿ ಆಗ್ತದೆ. ಅಂದ್ರೆ ಶರೀರಧಾರಿ ಇದ್ದಾಗ್ರ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ಬೇಕು. ಅಂದ್ರೆ ನಾವು ಆ ದಾರಿ ಒಳಗೆ ಅದೇವಂತ ಅರ್ಥ. ಬರೀ ಹೇಳ್ಕೊಂತ ಹೊಂಟಿವಿ, ಇನ್ನ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗಿಲ್ಲ ಅಂದ್ರೆ ಅಲ್ಲ. ಅದಕ್ಕ ನಮ್ಗೆ ಏನದ ಜೀವನ್ ಮುಕ್ತಿ ವಿಲಕ್ಷಣ ಆನಂದನು ಅನಿಸ್ಬೇಕು. ಅಂದ್ರೆ ಏನು, ಲಿಬರೇಷನ್ ವೈಲ್ ಲಿವಿಂಗ್. ಜೀವಂತಿದ್ದಾಗನ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ಬೇಕು. Immortality is not attained to travel to some loka posthumously. ಅಮರತ್ವ ಅಥವಾ ಜೀವನ್ ಮುಕ್ತಿ ಅಥವಾ ವಿಧೇಯ ಕೈವಲ್ಯ ಅಂತಂದ್ರ ಯಾವ್ದಾದ್ರು ಒಂದು ಪ್ರಯಾಣ ಮಾಡಿ ಹೋಗಿ ಸೇರಬೇಕಾದಂತ ಲೋಕ ಅಲ್ಲ, ತಿಳ್ಕೊಡ್ರಿ. ಬೇರೆ ಬೇರೆ ಮತವಾದಿಗಳು ಹಂಗ ಹೇಳ್ತಾರ. ಫಾರ್ ಎಕ್ಸಾಂಪಲ್, ಪೂರ್ವ ಮೀಮಾಂಸಕರು ಸ್ವರ್ಗಲೋಕ ಪ್ರಾಪ್ತಿಯೇ ಮೋಕ್ಷ ಅಂತಾರ. ನಾವು ಅದನ್ನ ಒಪ್ಪೋದಿಲ್ಲ. ನಾವು ಇಲ್ಲೇ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ಬೇಕು. ಆ ನಂತರ ಜೀವನ್ ಮುಕ್ತಿ ವಿಲಕ್ಷಣ ಆದವಂಗೆನೆ ವಿಧೇಯ ಕೈವಲ್ಯ ಆಗ್ತದ. ನಾವು ನಮ್ದು ಕ್ಯಾಶ್ ಅಂಡ್ ಕ್ಯಾರಿ ಉದ್ರಿ ಬಿಸಿನೆಸ್ ಇಲ್ಲ ಅಂತೀವಿ ನಾವು. ಮತ್ತ ನಮ್ಮ ಗತಿಯೊಳಗ ಅಂದ್ರೆ ಮೋಕ್ಷದ ಗತಿಯೊಳಗ ಯಾವ್ದು ಪ್ರಯಾಣ ಇಲ್ಲ, ಇಲ್ಲೇ ಆಗ್ಬೇಕು. ಏನಿದ್ದು ಇಲ್ಲೇ ಆಗ್ಬೇಕು. ದ ಬಾಡಿ ವಿಲ್ ಕಂಟಿನ್ಯೂ ಅಂಟಿಲ್ ದ ಪ್ರಾರಬ್ಧ ಇಸ್ ಎಕ್ಸಾಸ್ಟೆಡ್. ಈ ಶರೀರ ಮಾತ್ರ ಪ್ರಾರಬ್ಧಕ್ಕೆ ಅನುಗುಣವಾಗಿ
ಪ್ರಾರಬ್ಧ ಮುಗಿತಂದ್ರೆ ಬೀಳ್ತದೆ. We do not say that Prarabdha is exhausted by Jnani because he doesn't identify with the body. Prarabdha belongs to the body. Prarabdha ಯಾರಿಗೆ ಸಂಬಂಧಪಟ್ಟಂತಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತ. ಶರೀರಕ್ಕೆ ನಾನು ಅನ್ನುವಂತ ಅಭಿಮಾನ ಬಿಡಬೇಕ ಹೊರತು ಏನ್ರಿ ಶರೀರವನ್ನು ಬಿಡುವುದಲ್ಲ. ಶರೀರ ನಾನು ಅಭಿಮಾನ ಬಿಡಂತಾನು. ಅಭಿಮಾನ ಬಿಡುವಂತಂದ್ರೆ ಶರೀರನ ನಾನು ಬಿಡ್ತೀನಿ ಅಂತ ಅನ್ನೋರು ಉರ್ಲಾಕೊಳ್ಳೋರು ಅದಾರ. ಅದಕ್ಕೆ ಉರ್ಲಾಕೊಳ್ಳೋರಿಗೆ ಮೋಕ್ಷ ಆಗ್ಬೇಕಾಗಿತ್ತು. ಹಂಗಿದ್ರೆ ಶರೀರ ಬಿಡೋರಿಗೆಲ್ಲ ಮೋಕ್ಷ ಆಗ್ತದಂದ್ರೆ ಉರ್ಲಾಕೊಳ್ಳೋರಿಗೆಲ್ಲ ಮೋಕ್ಷ ಆಗ್ಬೇಕಾಗಿತ್ತು. ಶರೀರ ನಾನು ಅನ್ನುವಂತ ಭಾವ ಬಿಡಬೇಕಾಗ್ತದೆ. ತನುಭಾವ ಅಳಿಯೇ ಏನ್ರದ ನಿಜಗೊಂಡ್ರು ಹೇಳಿದ್ದು ಗೌಡ್ರೆ, ದುಃಖದ ಕೇಡು. ತನುಭಾವ ಅಳಿಯೇ ದುಃಖದ ಕೇಡು. ದುಃಖ ಕೆಡಬೇಕಂತಂದ್ರೆ ತನುಭಾವ ಅಳಿಬೇಕು, ತನು ಅಳಿಯೋದಲ್ಲ. ನಾವೇನ್ ಮಾಡ್ತೀವಿ, ಬಹಳ ಮಂದಿ ಏನ್ ಮಾಡ್ತಾರಂದ್ರೆ ಎಂತ ತೂಕ ಆಗೈತಂದಾಗ ತನು ಒಳ್ಯಾಕ್ ಹೋಗ್ತೀವಿ ನಾವು, ಉರ್ಲಾಕೊಳಕ್ ಪ್ರಯತ್ನ ಮಾಡ್ತೇವಿ. ಅಥವಾ ಎಲ್ಲಿಯವ್ರು ಎಲ್ವೆ ಹಳಿಯೊಳಗೆ ಬಿದ್ದು ನಮ್ ಪ್ರಾಣ ಕಳ್ಕೋಬೇಕು ಅಂತೀವಿ. ಯಾಕೆ ಹಂಗ್ ಮಾಡ್ತಾರೆ ಅವರು? ಕೇಡಿಗಳು ಹೆದರಿ ಅವ್ರ ದೇಹದಕ್ಕಿಂತ ಆ ವಿಷಯಕ್ಕನ್ನ ಮಹತ್ವ ಬಾಳ್ ಕೊಡ್ತಾರ್ರಿ. ಅಂದ್ರೆ ಇನ್ನೂ ಒಂದು ಒಳಗ ಒಂದ್ ರಹಸ್ಯ ಐತ್ರಿ. ದೇಹ ಕಳ್ಕೊಂಡು ಆರಾಮ್ ಇರ್ತೀನಿ ಅಂತ ಕೇಳ್ದಾರ ಅವ್ರು. ಅದು ಒಂದೈತಿ. ಆದ್ರೆ ಕೊಟ್ಟಂತ ದೇಹವನ್ನ ನೀ ಕಳ್ಕೊಂಡಿಪ್ಪ ಅಂತಂದ್ರೆ ಇನ್ನೊಂದು ದೇಹ ಕೊಡಲ್ಲ. ಅವ ಹಂಗ ಅಡ್ಡಾಡಿಸ್ತಾನ ನಿಮಗ್. ಅವಾಗ ಪಿಶಾಚಿಯಾಗಿ ಅಡ್ಡಾಡ್ಬೇಕಾಗ್ತದ. ನೋಡಿ ಹೆಂಗ್ ಮಾಡ್ತೀವಿ. ಕೊಟ್ಟ ದೇಹನ ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂದ್ರೆ ನಿನಗೆ ಯಾಕೆ ಕೊಡ್ತಾನ? ಇನ್ನೊಂದ್ ದೇಹ ಅಡ್ಡಾಡಿಸ್ತಾನ. ಹಗಲೆಲ್ಲ ಮತ್ತೊಬ್ಬರ ಶರೀರದಾಗ ಅಡ್ಡಾಡೋದು, ಮತ್ತೊಬ್ಬರ ಶರೀರದಾಗ ಹೋಗಿ ಉಣ್ಣೋದು ಎಲ್ಲ ಚಲೋ ಆಕ ನೋಡಿ. ಆಕ್ಸಿಡೆಂಟ್ ಆಗಿದ್ವು ಆಗ್ಲಿ, ಉರ್ಲ್ ಹಾಕೊಂಡಿದ್ವು ಆಗ್ಲಿ, ಎಲ್ಲ ಗಾಳಿ ಆಗೋದು. ಅಲ್ಲ, ಈ ಪ್ರಾಕ್ಟಿಕಲ್ ಲೈಫ್ನಾಗ ಕೂಡ ಕೋರ್ಟ್ ಕೂಡ ಸೊಸೈಟಿಗೆ ದೇಹ ಬಿಡಕ್ಕೆ ಪರ್ಮಿಷನ್ ಕೊಡೋದಿಲ್ಲ ರೀ. ಕೊಡೋದಿಲ್ಲ. ಹೇಳಿಗಳ ಅಂತ ಗರ್ಕಾನ ಆಗಾಡ್ಲಿಕ್ಕ ಧೈರ್ಯನೂ ಇಲ್ಲ, ಗಂಡಸಲ್ಲ ಅವು, ಧೈರ್ಯವಂತರ ಅಲ್ಲವು. ಅಲ್ರಿ, ಒಂದು ಪರಿಸ್ಥಿತಿ ಎದುರಿಸು ಸಾಮರ್ಥ್ಯ ಇಲ್ಲ ಅಂದ್ರೆ ಯಾಕೆ ಮಾಡ್ಬೇಕು? ನಮ್ಮಲ್ಲಿ ಒಬ್ಬ ವ್ಯಾಪಾರಸ್ತಿದ್ದ, ಬಳಿ ವ್ಯಾಪಾರ ಮಾಡ್ತಿದ್ದವು. ಬಳಿ ವ್ಯಾಪಾರದಾಗ ನುಕ್ಸಾನ ಆಗ್ತಾವ. ಅವಾಗ ಹೋಗಿ ಬಾಳ ಬಿಟ್ಬಿಟ್ಟ. ನಾವು ಸಣ್ಣಂದ ಇರ್ತೀವಿ, 6-5 ಜನ ಬಾಳ ಬಿಟ್ಬಿಟ್ಟ. ಮರದೂಸ ಅವ್ನಿಗೆಲ್ಲ ಮಂದಿ ಬೈಯೋದನ್ನ ಕೇಳಿದೆ. ಎಂತ ಹೇಳಿ ಚೊಳೆ ಮಗ, ವ್ಯಾಪಾರದಾಗ ನುಕ್ಸಾನ ಆಯ್ತು ಅಂತಂದ್ರೆ ಹೋಗಿ ಭಯ ಬೀಳ್ಬೇಕು ಅಂದ್ರೆ ಏನ್ ಎಂತ ಹೇಳಿಪ್ಪ ಅಂತ ಬೈದ್ರು. ಆ ಹೆಣದ ಮ್ಯಾಗ ಬೈದ್ರು. ಊರ್ಲ್ ಹಾಕೊಂಡವ್ರಿಗೆ ಯಾರ ಬಾಳ ಚಲೋ ಮಾಡಿದ ಯಾರ ಹೊಗಳ್ತಾರಲ್ರಿ. ನೋಡ್ರಿ, ಊರ್ಲ್ ಹಾಕೊಳ್ಳೋರು ಯಾವ ಪ್ರಸಂಗ ಬಂದಾಗ ಸತ್ತ ಮ್ಯಾಗ ನನಗೆ ಹಿಂಗ್ ಬೈತಾರ ಅಂತ ನೆನೆಸ್ಕೊಂಡಾದ್ರೂ ಬಿಡಾಕ ಒಂದು ದಾರಿ ಆಗ್ತತೆ ನೋಡ್ರಿ. ಯಾರು ಹೋಗುದಿಲ್ಲ, ಎಲ್ಲಾರು ಬೈಯೋರ್ನ ಅವ್ರು. ಅದನ್ನ ನೆನೆಸ್ಕೊಂಡು ಊರ್ಲ್ ಹಾಕೋದು ಬಿಡ್ರಿ ಅನ್ನೋದಕ್ಕೆ ಈ ಮಾತು ಅಷ್ಟ ಹೊರ್ತಿದ್ರ ಏನ್ ಹೆಚ್ಚಿಂದ ಏನಿಲ್ಲ. ಪರಾಂತಕಾಲೇ, ದ ಟೈಮ್ ಆಫ್ ಡೆತ್ ಆಫ್ ದ ಜ್ಞಾನಿಸ್ ಬಾಡಿ ಇಸ್ ಕಾಲ್ಡ್ ಪರಾಂತಕಾಲ. ಜ್ಞಾನಿ ಶರೀರ ಬಿಡುವಂತ ಸಮಯಕ್ಕ ಪರಾಂತಕಾಲ ಅಂತ ಶಾಸ್ತ್ರದಾಗ ಹೇಳ್ತಾರೆ. Which means final death. Naturally, the question arises, why it is the final death? That is itself final, is it not? ಅದು ಕೊನೆಯ ಸಾವು ಅಂತ ಹೇಳ್ತಾರಲ್ಲ, ಜ್ಞಾನಿ ಸಾಯೋದು ಕೊನೆಯ ಸಾವು ಅಂತಾರ. ಮತ್ತೆ ಉಳಿದೋ ಸಾಯೋದು ಕೊನೆಯ ಸಾವು ಅಲ್ಲನ್ರಿ. ಸುಟ್ಟು ಬರ್ತಾರ್ರಿ ಅವ್ರ. ಮತ್ ಹುಟ್ಟಿ ಬರೋದ್ರಿಂದ ಅದು ಕೊನೆಯ ಸಾವು ಅಲ್ಲ. ಜ್ಞಾನಿ ಮಾತ್ರ ಕೊನೆಯ ಸಾವು. ಯಾಕಂದ್ರೆ ಅವ ಹುಟ್ಟಿ ಬರೋದಿಲ್ಲ. Death itself is final, isn't it? No. Shastra says that the death of a Jnani is not the final death because he will be born again. Punarapi janaram, punarapi maranam, punarapi janane, jatane, shayanam. On the other hand, the Jnani doesn't have punarjanma, rebirth, because there is no rebirth for a Jnani. ಜ್ಞಾನಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಂದ್ರಿಂದ ಅವನು ಕೊನೆಯ ಮರಣ. ಮತ್ತೆ ಅಜ್ಞಾನಿಗಳು ಮರಣದ ಮ್ಯಾಗ ಮರಣ, ಮರಣದ ಮ್ಯಾಗ ಮರಣ, ಹುಟ್ಟಿದ ಮ್ಯಾಗ ಹುಟ್ಟು, ಹಂಗ ಇದ್ದ ಇರ್ತದೆ. ತೇ ಸರ್ವೇ ಪರಿಮುಚ್ಚಂತಿ. ಆ
at the final death, these Jivan ತಾತ ಇದನ್ನ Mukta ದಾನ್ಲ? become Videha Mukta, merging into Brahman. ಅವರು ವಿಧೇಯ ಕೈವಲ್ಯ ಪ್ರಾಪ್ತಿ ಆದ್ರೆ ಬ್ರಹ್ಮನಲ್ಲಿ ಮುಳುಗ್ತಾರೆ. ಹೆಂಗ ಆಗ್ತದೆ ಅಂತಂದ್ರ ನದಿ ಹೋಗಿ ಸಮುದ್ರದಾಗ ಸೇರಿದಂಗ ಆಗ್ತದೆ. ನದಿ ಹೋಗಿ ಸಮುದ್ರದಾಗ ಸೇರಿ ಒಂದಾದಂಗ ಹೆಂಗ ಆಗ್ತಿತ್ತು ಹಂಗ ಅವರು ಜೀವಾತ್ಮ ಪರಮಾತ್ಮ ಐಕ್ಯ ಆಗ್ತದೆ. ಬ್ರಹ್ಮಲೋಕೇಶು, ಹಿಯರ್ ದ ವರ್ಡ್ ಬ್ರಹ್ಮಲೋಕ ಡಸಂಟ್ ಮೀನ್ to one of the 14 lokas. Shankaracharya specifically indicates in his commentary that Brahmaloka means Brahma Chaitanyam. They Brahmalokeshu, they merge into Brahma Chaitanyam, which is otherwise called Videha Mukti. So with this the entire range of sadhana have been discussed. ಎಲ್ಲ ಸಾಧನೆಗಳನ್ನು ಹೇಳಿ ಈ ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕ. ಇದನ್ನ ಬೈಪಾಟ್ ಮಾಡ್ರಿ, ಇದನ್ನ ಹಗಲೆಲ್ಲ ಮನನ ಮಾಡ್ರಿ, ಈ ಶ್ಲೋಕದ ವ್ಯಾಖ್ಯಾನ ಮಾಡ್ರಿ. ಇದ್ರಾಗ ಏನ್ ಹೇಳ್ಯಾರಂದ್ರ ಕರ್ಮಯೋಗ ಹೇಳ್ಯಾರ, ಇದ್ರಾಗ ಉಪಾಸನೆ ಯೋಗ ಹೇಳ್ಯಾರ, ಇದ್ರಾಗ ಜ್ಞಾನ ಯೋಗ ಹೇಳ್ಯಾರ, ಇದ್ರಾಗ ಕೈವಲ್ಯದೊಳಗ ಒಂದು ಜೀವನ್ ಮುಕ್ತಿ ವಿಲಕ್ಷಣಾನಂದ ಹೇಳ್ಯಾರ, ಒಂದು ವಿಧೇಯ ಕೈವಲ್ಯ ಎರಡೂ ಹೇಳ್ಯಾರ. ಆದ್ದರಿಂದ ಎಲ್ಲ ಸಾಧನೆಗಳ ಸಮಗ್ರ ಇದರಾಗ ಇರೋದ್ರಿಂದ ಈ ಶ್ಲೋಕವನ್ನ ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ. ವಾಟ್ ಇಸ್ ಭಕ್ತಿ? ಹಂಗಾದ್ರೆ ಭಕ್ತಿ ಅಂದ್ರೆ ಏನು? 12ನೇ ಅಧ್ಯಾಯ ನೋಡಿವಿ ನಾವು. ಈಗ ಅದಕ್ಕೆ ಇದಕ್ಕೆ ಹೊದಿಕಾಕೈತೆ ನೋಡಿ. In the chapter 12 of Bhagavad Gita, we have discussed that Bhakti is the name of the group of the sadhanas. ಸಾಧನೆ ಒಂದು 5 ಸಾಧನೆಗಳ ಒಂದು ಮುಪ್ಪರಿಗೆಲ್ಲ 5 ಸಾಧನೆಗಳ ಒಂದು ಗುಚ್ಛ, ಇದಕ್ಕ ಭಕ್ತಿ ಅಂದೇವಿ. ಭಕ್ತಿ ಅಂದ್ರೆ ಗೂಢ ಭಕ್ತಿ, ಬತ್ತಿ ವಶಿಯುವುದು, ಗೂಢ ಹಾಕುವುದು ಅಲ್ಲ. There is no bhakti separate from karma yoga. There is no bhakti separate from upasana yoga. There is no bhakti separate from jnana yoga. Karma yoga, ಜ್ಞಾನ, ಉಪಾಸನ ಯೋಗ, ಜ್ಞಾನ ಯೋಗ ಬಿಟ್ಟು ಭಕ್ತಿ ಇಲ್ಲ ಅಂತ ಹೇಳ್ಯಾರಲ್ಲ ಭಗವದ್ಗೀತೆ 12ನೇ ಅಧ್ಯಾಯದಾಗ. The teaching of the Upanishad starts from mantra number 5. ಆ ಒಂದು ಮಂತ್ರದ ಆ ಒಂದು ಏನು ಹೇಳೈತಿ ಭಗವದ್ಗೀತೆ 12ನೇ ಅಧ್ಯಾಯದಾಗ, ಆ ಕುರಿತು ಭಕ್ತಿಯನ್ನ ಕುರಿತು ಈಗ ಮುಂದಿನ ಮಂತ್ರದಲ್ಲಿ ಹೇಳ್ತದ. ಯಾವುದು? ಉಪನಿಷತ್. ವಿವಿಕ್ತ ದೇಶೋಚ ಸುಖಾಸನಸ್ಥ ಶುಚಿ ಸಮಗ್ರೀವ ಶಿರಶರೀರ ಆತ್ಮಾಶ್ರಯಶ್ಚ ಸಕಲೇಂದ್ರಿಯಾಣಿ ನಿರುದ್ಯ ಭಕ್ತ್ಯ ಸ್ವಗುರು ಪ್ರಣಮ್ಯ. ಸ್ವಗುರು ಪ್ರಣಮ್ಯ. ಮಂತ್ರ ನಂಬರ್ 5. ಇವರು ಶ್ಲೋಕಾನ ಇಷ್ಟ ಇಟ್ಟಾರ. ಇವರು ಕನ್ನಡದವರು ಮತ್ತೊಂದು ಮುಂದಿನ ಮಂತ್ರವನ್ನು ಜೋಡಿಸ್ಯಾರ. 5, 6 ಡಿಸ್ಕವರಿ ಮಾಡ್ಯಾರ ಕನ್ನಡ ಬುಕ್ಕಿಗೆ. ಮತ್ತು ಈಗ ಪುಷ್ಪಿಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯಂ ಮಧ್ಯೆ ವಿಶದಂ ವಿಶೋಕಂ ಅಂತ ಮತ್ತೆ ಬೆಳೆಸ್ಯಾರ. ಮುಂದಿನ ಮಂತ್ರದ ತಗೊಳ್ಳದ ಇವರು ಕುಡಿಸಿ ಬಿಟ್ಟ. ಇರ್ಲಿ, ಮಂತ್ರ ಹೊಡಿ ಹೆಚ್ಚು ಕಮ್ಮಿ ಆಗ್ಯಾವ ಕನ್ನಡಕ್ಕೆ ಇಂಗ್ಲಿಷ್. ವಿವಿಕ್ತ ದೇಶೇ, ನಿರ್ಜನ ಪ್ರದೇಶದಲ್ಲಿ ಧ್ಯಾನ ಮಾಡೋದು ಹೇಳ್ತಾರ ನೋಡ್ರಿ. ಇರಣನೇನೋ ಇಲ್ಲವ? ಇಲ್ಲ, ಇರಳವ್ರಿಲ್ಲ. ಕಲ್ಯಾಣ ಶೆಟ್ಟಿ ಇರಳವ್ರಿಲ್ಲ. ನಿರ್ಜನ ಪ್ರದೇಶದಲ್ಲಿ ಅಂದ್ರೆ ವಿವಿಕ್ತ ದೇಶ. ಸುಖಾಸನಷ್ಟೇ, ಆರಾಮವಾದಂತಹ ರೀತಿಯಲ್ಲಿ ಕುಳಿತು. ಸುಖಾಸನ ಅಂತ ಒಂದು ಆಸನ ಅದ, ಕೇಳಿ ತಿಳ್ಕೊಡ್ರಿ. ಯೋಗ ಮಾಡೋದು ಗೊತ್ತಿರ್ತದೆ. ಶುಚಿ, ಶುದ್ಧವಾಗಿ ಅಂದ್ರೆ ಸ್ನಾನ ಪಾನಾದಿಗಳನ್ನು ಮಾಡಿ ಶುದ್ಧಾಗಿ. ಸಮಗ್ರೀವ ಶಿರಾ ಶರೀರ, ಕುತ್ತಿಗೆ, ತಲೆ ಮತ್ತು ಶರೀರ ಒಂದೇ ಸ್ಟ್ರೇಟ್ ಲೈನ್ ಬರ್ಬೇಕು. ಕುತ್ತಿಗೆ, ತಲೆ ಮತ್ತು ಶರೀರ ನೆಟ್ಟಿಗಿರ್ಬೇಕು, ಟೊಂಕ ಆಗ್ಬಾರ್ದು. ಒಂದೇ ಸ್ಟ್ರೇಟ್ ಲೈನ್ದಾಗ ಬಂದ್ಬಿಟ್ಟು ಈ ರೀತಿ ಧ್ಯಾನ ಕುಂತುವಂತಹದ್ದು ಒಂದು ಪದ್ಧತಿ, ಆಸನ. ಅತ್ಯಾಶ್ರಮಶ್ಚ, ಅತ್ಯಾಶ್ರಮ ಅಂತಂದ್ರ ಗೃಹಸ್ಥನಾಗಿಯೂ ಅಲ್ಲ, ವಾನಪ್ರಸ್ಥನೂ ಅಲ್ಲ, ಸನ್ಯಾಸಿನೂ ಅಲ್ಲ,
ಯಾರು ಅಲ್ಲ ನಾನು, ಬ್ರಹ್ಮಚಾರ್ಯನೂ ಅಲ್ಲ, 4 ಆಶ್ರಮ ನಾನಲ್ಲ. ಅತ್ಯಾಶ್ರಮ ಅಂದ್ರ ಪೂರ್ಣ ವೈರಾಗ್ಯದಿಂದ ಅಂತ ಅರ್ಥ ಅಲ್ಲಿ. ಸಕಲ ಇಂದ್ರಿಯಾಣಿ, ಎಲ್ಲ ಇಂದ್ರಿಯಗಳನ್ನು ನಿರುದ್ಯ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಎಲ್ಲ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಎಲ್ಲೆಲ್ಲಿ ಅವು ಇಂದ್ರಿಯಗಳು ತಮ್ಮ ವಿಷಯಗಳಿಗೆ ಹೋಗ್ತಾವ ಅಲ್ಲೇ ಹೋಗದಂಗ ನಿಮ್ಮ ಹತೋಟಿಯಾಗಿ ಇಟ್ಕೋಬೇಕು. ಕಣ್ಣ ರೂಪಕ್ಕೆ ಹೋಗ್ಬಾರ್ದ, ನಾಲಿಗೆ ರುಚಿಗೆ ಹೋಗ್ಬಾರ್ದ, ಕಿವಿ ಶಬ್ದಕ್ಕೆ ಹೋಗ್ಬಾರ್ದ, ಮೂಗು ಘ್ರಾಣ ಇದಕ್ಕೆ ಹೋಗ್ಬಾರ್ದು, ವಾಸನೆಗೆ ಹೋಗ್ಬಾರ್ದು, ಚರ್ಮ ಸ್ಪರ್ಶಕ್ಕೆ ಹೋಗ್ಬಾರ್ದು. ಹೀಗೆಲ್ಲ ನಿಯಂತ್ರಣ ಮಾಡ್ಕೋಬೇಕು. 5 ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿಕೊಂಡು ಸ್ವಗುರು ತನ್ನ ಗುರುವಿಗೆ, ಯಾವ ಶ್ರೋತ್ರಿಯ ಅದಾನ, ಯಾವ ಬ್ರಹ್ಮನಿಷ್ಠ ಅದಾನ, ಏನು ಸ್ವಗುರು ಮಾಡ್ಕೊಂಡಿರಲ್ಲ ಆ ಗುರುವಿಗೆ, ಪರಂಪರಾಗತ ಬಂದಂತ ಗುರುವಿಗೆ. ಪರಂಪರೆಯೊಳಗಿಲ್ಲ ಅಂದ್ರೆ ಎಂತ ಶ್ರೇಷ್ಠ ಇದ್ರು ಅವ್ರ ಕಡೆ ಹೋಗ್ಬೇಡ್ರಿ. ನಮಸ್ಕಾರ ಮಾಡ್ರಿ, ಗೌರವ ಕೊಡ್ರಿ, ಅವ್ರಿಗೆ ತಿರಸ್ಕಾರ ಮಾಡಕ್ ಹೋಗ್ಬೇಡ್ರಿ, ಆದ್ರೂ ಅಲ್ಲಿ ಹೋಗ್ಬೇಡ್ರಿ. ಪರಂಪರೆ ಒಳಗಿರ್ಬೇಕು ಅಂತ ಗುರುಗಳಿಗೆ ಭಕ್ತಿಯಿಂದ ಪ್ರಣಮ್ಯ ನಮಸ್ಕರಿಸಿ, ವಿರಜಂ ವಿಶುದ್ಧಂ ನಿಷ್ಕಳಂಕವಾದ ಪರಿಶುದ್ಧವಾದ ವಿಶದಂ ಶುಭ್ರನಾದ ಶೋಕಂ ದುಃಖರಹಿತನಾದ ಪುಂಡರೀಕಂ ಮತ್ತೆ ಹೃದಯ ಕಮಲದ ಒಳಗೆ ಇರುವ ಆತ್ಮನನ್ನು ವಿಚಿಂತ್ಯ ಧ್ಯಾನ ಮಾಡಬೇಕು. ಯಾರನ್ನು ಧ್ಯಾನ ಮಾಡಬೇಕು ಅಂದ್ರಿ? ಆತ್ಮನ ಧ್ಯಾನ ಮಾಡಲ್ರಿ. ಈಗ ಯಾವ ಮೂರ್ತಿ ಧ್ಯಾನ ಹೇಳಿಲ್ಲ, ನಿಮ್ ಮನೆ ದೇವ್ರು ಹೇಳಿಲ್ಲ. ಈಗ ಇಷ್ಟು ವರ್ಷ ಇಲ್ಲಿ ಮಠ ಹೇಳ್ಕೊಂತ ಬಂದ್ರು, ನಿಮ್ಮ ಮನೆ ದೇವ್ರು ಮಾಡ್ರಿ, ಅಥವಾ ನಿಮ್ಗೆ ಯಾವ ದೇವ್ರ ಮ್ಯಾಗ ಪ್ರೀತಿ ಐತಿ ಮಾಡ್ರಿ, ಇಷ್ಟ ದೇವತೆ ಮಾಡ್ರಿ ಎಲ್ಲ. ಈಗ ಯಾರ ಮ್ಯಾಗ ಮಾಡೋದಕ್ಕೆ ಧ್ಯಾನ? ಆತ್ಮ ಧ್ಯಾನ ಮಾಡ್ರಿ. ಯಾಕೆ ಹಿಂಗೆ ಹೇಳಿದ್ರಿ? ಆತ್ಮಜ್ಞಾನವನ್ನ ಮಾಡಿಕೊಟ್ರಿ. ಈಗ ಆತ್ಮಜ್ಞಾನ ಅನಾತ್ಮ ಆತ್ಮನಾತ್ಮ ವಿವೇಕ ಮಾಡಿಕೊಟ್ರು. ಆತ್ಮ ನಿತ್ಯದ ಅನಾತ್ಮ ನಿತ್ಯದ ಹೇಳಿಕೊಟ್ರು. ನಿತ್ಯವಾದಂತ ಆತ್ಮನ ಮ್ಯಾಗ ಧ್ಯಾನವನ್ನ ಮಾಡ್ರಿ. ಈಗ ದೇಹ ವಸ್ತು ಏನಾಯ್ತು? ಆತ್ಮ ಆಯ್ತು. ಇಲ್ಲಿ ಬರ್ಬೇಕು ನೋಡ್ರಿ ಧ್ಯಾನವನ್ನು ಇಲ್ಲಿ ಬರ್ಬೋದು. ಯಾವ್ದೋ ಒಂದು ಲೈಟ್ ನೋಡುದಲ್ಲ, ಈಗ ಲೈಟ್ ನೋಡೋದು ಮುಗಿತ್, ಇಷ್ಟಲಿಂಗ ನೋಡೋದು ಮುಗಿತ್, ರಾಮನ ಮೂರ್ತಿ ನೋಡೋದು ಮುಗಿತ್, ನಮ್ಮ ಮನೆ ದೇವ್ರು ನೋಡೋದು ಮುಗಿತ್. ಆತ್ಮನ ಮ್ಯಾಗ ಧ್ಯಾನ ಮಾಡ್ರಿ ಅಂತಾರೆ. ನಿರ್ಜನ ಪ್ರದೇಶದಲ್ಲಿ ಸುಖಾಸನ ಹಾಕಿ ಕುತ್ಕೊಂಡು ಶುಚಿರ್ಭೂತವಾಗಿ ಕುತ್ತಿಗೆ ತಲೆ ಶರೀರವನ್ನು ಒಂದೇ ಸಮನಾಗಿ ನಿಲ್ಲಿಸಿಕೊಂಡು ವೈರಾಗ್ಯದಿಂದ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ತನ್ನ ಗುರುವಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ವಿಕಾರರಹಿತನಾದ ಪರಿಶುದ್ಧನಾದ ಸ್ವಚ್ಛನಾದ ದುಃಖರಹಿತನಾದ ಹೃದಯ ಕಮಲದಲ್ಲಿ ಮಧ್ಯೆ ಇರುವ ಆತ್ಮನನ್ನು ಧ್ಯಾನಿಸಬೇಕು ಅಂತ ಹೇಳಿದ್ರು. ಇದರ ಆಳವಾದ ವಿಚಾರವನ್ನ ನಾಳೆಗೆ ನೋಡೋಣ. ಈ ಮಟ್ಟಿಗೆ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.